ಸಿದ್ಧಿ ಹೋಯಿ ಗಣನಾಯಕ ಕರಿವರವದನ ಕರವು ಅನುಗ್ರಹ ಸೋಯಿ ಬುದ್ಧಿರಾಶಿ ಶುಭಗುಣ ಸದನ ಮೂಕ ಹೋಯಿ ಬಾಚಾಲನ್ ಪಂಗು ಚಢಯಿ ಗಿರಿ ಬರಗಹನನ್ ಜಾಸು ಕೃಪಾಸು ದಯಾಲನ್ ದ್ರವವು ಸಕಲ ಕಲಿಮಲ ದಹನನ್ ನೀಲ ಸರೋರುಹ ಶ್ಯಾಮನ್ ತರುಣ ಅರುಣ ಮಾರಿಜ ನಯನನ್ ಕರವು ಸುಮಮವುರಧಾಮನ್ ಸದಾ ಕ್ಷೀರ ಸಾಗರ ಸಯನನ್ ಕುಂದ ಇಂದು ಸಮದೇಹನ್ ಉಮಾರಮನ ಕರುಣಾ ಅಯನನ್ ಜಾಹಿ ದೀನ ಪರನೇಹನ್ ಕರವು ಕೃಪಾ ಮರ್ದನಮಯನನ್ ಬಂದವು ಗುರುಪದ ಕಂಜನ್ ಕೃಪಾ ಸಿಂಧು ನರರೂಪ ಹರಿನ್ ಮಹಾಮೋಹತಮ ಪುಂಜನ್ ಜಾಸು ಬಚನ ರವಿ ಕರನಿಕರ. ರಾಮಲಕ್ಷ್ಮಣರು ಜನಕಪುರವನ್ನು ತಲುಪಿದ್ದಾರೆ. ವಿಶ್ವಾಮಿತ್ರನ ಜೊತೆಗೆ ಇನ್ನೂ ಮುನಿಗಳ ಜೊತೆಗೆ ಅವರು ಒಂದು ತೋಟೆಯಲ್ಲಿ ವಾಸ ಮಾಡಿದಾಗ ಜನಕ ರಾಜ ಚಕ್ರವರ್ತಿ ಬಂದು ದರ್ಶನ ಮಾಡಿಕೊಂಡು ಹೋದ. ರಾಮಚಂದ್ರನ ದರ್ಶನ ಆಯಿತು. ಯಾರಿಗೆ? ಜನಕನಿಗೆ ಪರಿಚಯ ಆಯಿತು. ಆದ ನಂತರ ರಾಮ ಹೇಳ್ತಾನೆ, ಗುರುಗಳೇ, ಲಕ್ಷ್ಮಣನಿಗೆ ನಗರ ನೋಡಬೇಕೆಂಬ ಆಸೆ ಇದೆ, ನಾನು ಅವರು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಜಾಮು ಟೈಮ್ ಇದೆ. ಹೊರಟಿದ್ದಾರೆ ಇಬ್ಬರು. ರಾಮ ಲಕ್ಷ್ಮಣರು ಹೊರಟಿದ್ದಾರೆ. ಬೀದಿಯಲ್ಲಿರುವ ಹುಡುಗರೆಲ್ಲ ರಾಮ ಲಕ್ಷ್ಮಣರ ದಿವ್ಯ ಸುಂದರ ಆ ಮೂರ್ತಿಗಳನ್ನು ನೋಡಿ ಆನಂದ ಪರವಶರಾಗಿ ಬಂದುಬಿಟ್ಟರು. ಹತ್ತಿರಕ್ಕೆ ಬಂದರು. ನೋಡುತ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಆವಾಗ ಅವರು ಹೋಗ್ತಾ ಇರುವಾಗ ಮನೆಯಲ್ಲಿರುವ ಜನರಿಗೆ ಗೊತ್ತಾಯಿತು, ಯಾರೋ ದಶರಥನ ಮಕ್ಕಳು ಇಬ್ಬರು ಬಂದರಂತೆ, ದಿವ್ಯ ಸುಂದರವಾಗಿದ್ದಾರೆ ಎಂದರೆ ಎಲ್ಲರೂ ಮನೆಯಲ್ಲಿರುವ ಜನರೆಲ್ಲ ಕೆಲಸಗಳು ಯಾವ ಕೆಲಸನೇ ಮಾಡುತ್ತಿರಲಿ ಬಿಟ್ಟು ಓಡಿ ಬಂದರು ನೋಡಲಕ್ಕೆ. ಅಷ್ಟರಲ್ಲೇ ಈಗ ಬೀದಿಯಲ್ಲಿ ಅವರು ಅದು ಇದು ರಾಮಚಂದ್ರ ನೋಡುತ್ತಾ ಹೋಗ್ತಾ ಇದ್ದಾರೆ, ಜನರು ಬರ್ತಾ ಇದ್ದಾರೆ. ಅಷ್ಟರಲ್ಲಿ ಇಲ್ಲಿ ನೋಡಿ, ಜುಬತಿ ಭವನ ಝರೋ ಕನಲಾಗಿ ನಿರಕಹಿ ರಾಮರೂಪ ಅನುರಾಗಿ. ಈ ಮನೆಯಲ್ಲಿರುವ ಹೆಂಗಸರು, ಯುವತಿ ಸ್ತ್ರೀಯರು ಭವನ ಜರೋಖನಲಾಗಿ, ಆ ಜರೋಖನಂದರೆ ಕಿಟಕಿಗಳಿಂದ ನೋಡುತ್ತಾ ನಿರಕಹಿ ರಾಮರೂಪ ಅನುರಾಗಿ, ರಾಮಚಂದ್ರನನ್ನು ರೂಪ ನೋಡಿ ಅವರಿಗೆ ದಿವ್ಯವಾದ ಪ್ರೇಮ ಹುಟ್ಟಿತಂತೆ. ರಾಮಚಂದ್ರನನ್ನು ನೋಡಿ ಕಹಹಿ ಪರಸಪರ ಬಚನ ಸ ಪ್ರೀತಿ. ಈಗ ಅವರು ಪ್ರೀತಿಯಿಂದ ಭಕ್ತಿಯಿಂದ ಪರಸ್ಪರವಾಗಿ ಹೀಗೆ ಮಾತಾಡ್ಕೊಳ್ತಾ ಇದ್ದಾರೆ ಅವರ ಮಧ್ಯ. ಕಹಹಿ ಪರಸಪರ ಬಚನ ಸ ಪ್ರೀತಿ ಸಖಿಯಿನ್ನ ಕೋಟಿ ಕಾಮ ಚಬಿಜೀತಿ. ಒಬ್ಬ ಯುವತಿ ಹೇಳ್ತಾರೆ, ಅಬ್ಬಾ ನೋಡಿ ಎಷ್ಟು ಸುಂದರವಾಗಿದ್ದಾನೆ, ಇಷ್ಟು ಸುಂದರ ಎಲ್ಲಿ ನೋಡಲಿಲ್ಲ, ಎಲ್ಲರಿಗಿಂತ ಸುಂದರವಾಗಿ ಕಾಮದೇವನಿದ್ದಾನೆ ಎಂದು ಕೇಳಿದ್ದೀನಿ. ಆದರೆ ಇವರು ಕಾಮದೇವನು ಅಲ್ಲ, ಕೋಟಿ ಕಾಮದೇವರು. ಒಬ್ಬನು ಇಬ್ಬರಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಕಾಮದೇವರನ್ನಕ್ಕಿಂತ ಇವನೇ ಹೆಚ್ಚು. ಅಷ್ಟು ಇದ್ದಾನೆ ನೋಡಿ, ಎಷ್ಟು ಸುಂದರ ಎಂದು ಒಬ್ಬ ಯುವತಿ ಹೇಳ್ತಾರೆ. ಸುರನರ ಅಸುರ ನಾಗಮುನಿ ಮಾಹಿ ಶೋಭಾ ಅಸಕಹಿ ಸುನಿಯತನಾಹಿ. ಈ ನೋಡಿದ್ದು ಸೌಂದರ್ಯ ಹೇಗಿದೆ ಅಂದರೆ ಪುರಾಣ ಕಥೆಗಳಲ್ಲೂ ಕೇಳಿದ್ದೀವಿ. ದೇವರು ಇರುತ್ತಾರೆ, ಏನು ಸುರ ದೇವರಲ್ಲಿರುತ್ತಾರೆ, ನರ ಮನುಷ್ಯರಲ್ಲಿ ದಿವ್ಯ ಸುಂದರರು ಎಂದು ಕೇಳಿದ್ದೇವೆ. ಮನುಷ್ಯರ ವರ್ಣನ ಕಾವ್ಯಗಳಲ್ಲಿ ಕಂಡುಬರ್ತದೆ, ದೇವರ ವರ್ಣನ ಪುರಾಣದಲ್ಲಿ ಕಂಡುಬರುತ್ತದೆ. ಅಸುರರು ಹೀಗಿದ್ದಾರೆ ಎಂದು ಕೇಳ್ತಾರೆ. ನಾಗ, ಕಿನ್ನರ, ಕಿಂಪುರುಷ, ಗಂಧರ್ವ ಇತ್ಯಾದಿ ದೇವರಲ್ಲಿಯೂ ಅನೇಕ ದೇವಜಾತಿಗಳಿವೆ. ಒಬ್ಬೊಬ್ಬರ ಸೌಂದರ್ಯ ವರ್ಣನ ಕಂಡುಬರ್ತದೆ. ನಾವು ಎಲ್ಲರನ್ನೂ ಕೇಳಿದ್ದೇವೆ ಹೊರತು ಯಾರು ಯಾವ ದೇವರು, ಗಂಧರ್ವ, ಕಿನ್ನರ, ಕಿಂಪುರುಷ, ವಿದ್ಯಾಧರ ಯಾವ ದೇವರು ಹೀಗಿಲ್ಲ. ಇವರು ಎಲ್ಲರಿಗಿಂತ ಹೆಚ್ಚೆ. ಸುರನರ ಅಸುರ ನಾಗಮುನಿ ಮಾಹಿ ಶೋಭಾ ಅಸಕಹಿ ಸುನಿಯತಿನಾಹಿ. ಯಾವ ದೇವರಲ್ಲಿಯೂ ಇಂಥ ಶೋಭಾ ಇದೆ, ಇಂಥ ಸೌಂದರ್ಯವಿದೆ ಎಂದು ನಾವೆಲ್ಲಿ ಕೇಳಲಿಲ್ಲ. ವಿಷ್ಣು ಏಕೆಂದರೆ ನೋಡಿ, ಎಲ್ಲರಿಗಿಂತ ಹೆಚ್ಚಿನ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲವೇ? ಹೇಳೋಣ, ಬ್ರಹ್ಮ ವಿಷ್ಣು ಮಹೇಶ್ವರರು ಹೀಗಿದ್ದಾರಾ? ರಾಮಚಂದ್ರ ಎಲ್ಲರಿಗಿಂತ ಶ್ರೇಷ್ಠ. ಏಕೆ? ವಿಷ್ಣು ನೋಡೋಣ, ವಿಷ್ಣು ಚಾರಿ ಭುಜ ಬಿದಿಮುಖ ಚಾರಿ. ವಿಷ್ಣು ಹೇಗಿದ್ದಾನೆ? ರಾಮಚಂದ್ರನಿಗಿಂತ ವಿಷ್ಣು ಚೆನ್ನಾಗಿದ್ದಾನಾ? ರಾಮಚಂದ್ರನೇ ವಿಷ್ಣುಗಿಂತ ಹೆಚ್ಚು. ಏಕೆ? ವಿಷ್ಣುವಿಗೆ 4 ಭುಜಗಳಂತೆ,
4 ಭುಜಗಳು ಏನು ಸೌಂದರ್ಯಪ್ಪ, 4 ಭುಜಗಳಿದ್ದರೆ ಸುಂದರವಾಗಿರುತ್ತದೆ, ಏನಿಲ್ಲ. ಅದರಿಂದ ವಿಷ್ಣು ಫೇಲ್. ರಾಮನ ಜೊತೆಗೆ ಹೋಲಿಕೆಯಿಂದ ವಿಷ್ಣು ಏನು ಕಮ್ಮಿ ಆಗ್ತಾನೆ. ವಿಷ್ಣು ರಾಮಚಂದ್ರನ ಜೊತೆಗೆ ಹೋಲಿಕೆ ಆಗಲ್ಲ. ಬಿದಿ ಮುಖಚಾರಿ ಬ್ರಹ್ಮದೇವನೇನು, ಬ್ರಹ್ಮದೇವನಿಗೆ 4 ಮುಖಗಳಂತೆ. ಇಲ್ಲೊಂದು ಇದ್ದರೆ ಏನಪ್ಪ, ಇಲ್ಲೊಂದು ಮುಖ ಬ್ಯಾಕ್ಗೆ ಒಂದು ಮುಖ ನೋಡಿದ್ದರೆ ಅದೇನು ಸುಂದರವಾಗಿರುತ್ತದೆ. ಬ್ರಹ್ಮದೇವನಿಗೆ 4 ಮುಖಗಳಂತೆ, ಅದು ಇಲ್ಲ, ಚೆನ್ನಾಗಿಲ್ಲ. ಇನ್ನೇನು ವಿಕಟ ವೇಷಮುಖ ಪಂಚಪುರಾರಿ. ಈಗ ಶಿವನ ನೋಡಬೇಕು, ಅವನ ವೇಷ ಎಲ್ಲ ಬೂದಿ ಹಚ್ಕೊಳ್ತಾನೆ, ಅದೇನು ಬಟ್ಟೆಗಳು ಸರಿಯಾಗಿಲ್ಲ, ಏನು ಚರ್ಮ ಹಾಕ್ಕೊಳ್ತಾನೆ, ಹುಲಿ ಚರ್ಮ, ತಲೆಯೆಲ್ಲ ಏನು ಕೂದಲು ಎಲ್ಲೆಲ್ಲೋ ಹೀಗೆ ಬಿಸಾಕ್ತಾನೆ. ಆಧುನಿಕ ಹೆಂಗಸರು ಮಾಡ್ತಾರೆ ನೋಡಿ, ಅವರನ್ನು ಬಾಚಿನಿಕ ಮಾಡಲ್ಲ, ಹಾಗೆ ಎಲ್ಲ ಶಿವನು ಏನೇನು ಮಾಡ್ಕೊಳ್ತಾನೆ. ಕೆಲವೊಮ್ಮೆ ಜಟ ಸುತ್ತಕೊಳ್ತಾನೆ ಅಷ್ಟೇ. ಜಟನೂ ಸರಿಯಾಗಿ ಸುತ್ತಕೊಳ್ಳೋಕ್ಕಾಗಲ್ಲ. ಜಟ ಸುತ್ತಿದ್ದರೂ ಒಂದೆರಡು ಕೆಳಗೆ ಬೀಳುತ್ತವೆ ಜಟಗಳು, ಜಟ ಮೇಲಕ್ಕೆ ಸುತ್ತಿದ್ದರೂ ಕೆಲವು ಕೆಳಗೆ ಬೀಳುತ್ತವೆ. ಅಷ್ಟೇ ಅಲ್ಲ, ಶಿವನಿಗೆ ಪಂಚಮುಖಿ ಪರಮೇಶ್ವರ ಎಂದು ಕೇಳಿದ್ದೀರಾ ನೀವು? ಪಂಚಮುಖಿ ಶಿವನಿಗೆ 5 ಮುಖಗಳಂತೆ. 5 ಎಲ್ಲಿರಬೇಕಪ್ಪ? 4 ಆದರೂ ಮುಂದೆ ಹಿಂದೆ ಲೆಫ್ಟ್ಗೂ ರೈಟ್ಗೂ ಇರಬಹುದು. 5 ಇಟ್ಟರೆ ಎಲ್ಲಿ? ಅದು ಎಲ್ಲೋ ಮಧ್ಯದಲ್ಲೇ ಅದು ಸರಿಯಾಗಿಲ್ಲ. ಅದರಿಂದ ಯಾವ ದೇವರು ನಮ್ಮ ರಾಮನಷ್ಟು ಸುಂದರವಾಗಿಲ್ಲ. ಎಲ್ಲರಿಗಿಂತ ಹೆಚ್ಚು ರಾಮಚಂದ್ರನೇ. ಯಾರು ಯುವತಿಯವರು ಹೇಳ್ತಾ ಇದ್ದಾರೆ, ವಿಷ್ಣು ಚಾರಿ ಭುಜ ವಿಧಿಮುಖಚಾರಿ ಬಿಕಟ ವೇಷಮುಖ ಪಂಚಪುರಾರಿ ಅಪರದೇವು ಅಸಕೋವುನ ಆಹಿ. ಬೇರೆ ಯಾವ ದೇವರು ಇಂದ್ರ ವರುಣಾದಿ ದೇವರನ್ನು ಕರ್ಕೊಂಡು ಬಂದರೂ ನಮ್ಮ ರಾಮನಷ್ಟು ಯಾರು ಇರುವುದಿಲ್ಲ. ಯಚಬಿ ಸಖಿ ಪಟತರಿ ಬಜಾಹಿ. ಹೋಲಿಸಿಬಿಟ್ಟರೆ ಅವರೆಲ್ಲ ಫೇಲ್ ಆಗಿಬಿಡ್ತಾರೆ. ಯಾರು ಇಷ್ಟು ಸುಂದರವಾಗಿ ಸೌಂದರ್ಯ ಕಾಂಪಿಟೇಷನ್ ಇಟ್ಟರೆ ರಾಮನೇ ಗೆಲ್ಲುತ್ತಾನೆ, ಎಲ್ಲರೂ ಸತ್ತು ಹೋಗ್ತಾರೆ ಅಲ್ಲವೇ? ಪೈಪೋಟಿ ಮಾಡಿದ್ದಾರೆ. ಭಯ ಕಿಶೋರ ಸುಷಮ ಸದನ. ಏಕೆ? ವಯಸ್ಸು ಕಿಶೋರ ವಯಸ್ಸು, ಯುವಕನಾಗಿದ್ದಾನೆ. 15 ವರೆ ಅಲ್ಲವೇ? 15 ವರೆ 16 ಒಳಗೆ, 16ಕ್ಕಿಂತ ಸ್ವಲ್ಪ ನ್ಯೂನ ಷೋಡಶ ವರ್ಷ ಎಂದು ವಾಲ್ಮೀಕಿ ಹೇಳ್ತಾನೆ. ವಾಲ್ಮೀಕಿಯಲ್ಲಿ ದಶರಥ ಹೇಳ್ತಾನೆ, ಇಲ್ಲಿ ಹೇಳಲ್ಲ, ತುಳಸಿದಾಸ ಹೇಳಲಿಲ್ಲ. ನ್ಯೂನ ಷೋಡಶ ವರ್ಷ, 16ಕ್ಕೆ 2-3 ತಿಂಗಳು ಕಮ್ಮಿದ್ದಾನೆ. ಅಂದರೆ 15 ವರೆನೋ ಅಥವಾ 15 ಮುಕ್ಕಾಲೋ ಏನೋ ಇದ್ದಿರ್ಬೋದು, ಅಷ್ಟು. ಸೊ ಭಯಕಿಶೋರ ಸುಷಮಾ ಸದನ, ಸೌಂದರ್ಯ ನಿಧಿ, ಸೌಂದರ್ಯ ರಾಶಿ. ಶ್ಯಾಮ ಗೌರಮುಖ ಧಾಮ, ಶ್ಯಾಮವರ್ಣ, ಗೌರಮುಖ ಕೃಷ್ಣ, ಸುಖಧಾಮ. ಇವರನ್ನು ನೋಡಿದ್ದರೆ ಎಲ್ಲರಿಗೂ ಸುಖವೇ ಉಂಟಾಗ್ತದೆ. ಅಂಗಪರ ವಾರಿಯಹಿ ಕೋಟಿ ಸತಕಾಮ. ಅವರ ಅಂಗದಲ್ಲಿ ಕೋಟಿ ಕಾಮದೇವರ ನಿವಾಸ ಇದ್ದಂತೆ ಇದೆ. ಅಂಥ ರಾಮಚಂದ್ರ ಎಲ್ಲಿ? ಈ ವಿಷ್ಣು ಬ್ರಹ್ಮ ಶಿವ ಯಾರು ಅಲ್ಲಪ್ಪ, ಎಲ್ಲರಿಗಿಂತ ನಮ್ಮ ರಾಮನೇ ಶ್ರೇಷ್ಠ. ಕಹಹು ಸಖಿ ಅಸಕೋ ತನುಧಾರಿ ಜೋ ನಮೋಹಯ ರೂಪ ನಿಹಾರಿ. ಅವ್ರು ಯುವತಿ ಹೇಳ್ತಾರೆ ನೋಡಿ, ಮನುಷ್ಯರಾಗಿ ಹುಟ್ಟಿರುವವರು ಯಾರೇ ಆಗಲಿ, ಈ ರಾಮಚಂದ್ರನನ್ನು ನೋಡಿದ ನಂತರ ಆಕರ್ಷಿತರಾಗದೆ ಯಾರಾದರೂ ಮನುಷ್ಯರಾದರಿದ್ದಾರಾ? ಯಾವ ಮನುಷ್ಯ ಇಲ್ಲ ನೋಡಿ. ಕಹಹು ಸಖಿ ಅಸಕೋ ತನುಧಾರಿ. ಮನುಷ್ಯ ಶರೀರ ಧರಿಸಿಕೊಂಡಿರುವ ಅಂದರೆ ಮನುಷ್ಯರಾಗಿ ಹುಟ್ಟಿರುವರು ಯಾರಾದರೂ ರಾಮಚಂದ್ರನನ್ನು ನೋಡಿದ್ದರೆ ಆಕರ್ಷಿತರಾಗದೇ ಇರೋ ಯಾರೂ ಇಲ್ಲ. ಜೋನ ಮೋಹಯ ರೂಪ ನಿಹಾರಿ ಕೊಬು ಸಪ್ರೇಮ ಬೋಲಿ. ಇದು ಒಂದು ಹುಡುಗಿ, ಒಂದು ಯುವತಿ ಹೇಳಿದರೆ, ಇನ್ನೊಂದು ಯುವತಿ ಹೇಳ್ತಾರೆ ನೋಡಿ. ಒಬ್ಬೊಬ್ಬರು ಅವರವರ ಕವಿತ್ವ ಹೇಳಬೇಕಲ್ಲವೇ? ಅವರವರ ಕವಿತ್ವ ಹೇಳ್ತಾರೆ. ಇದು ಇವಳ ಕವಿತ್ವ ಆಯಿತು. ಈಗ ಇನ್ನೊಬ್ಬ ಹುಡುಗಿ ಹೇಳ್ತಾಳೆ ಕವಿತ್ವ ನೋಡಿ. ಕೊಬು ಸಪ್ರೇಮ ಬೋಲಿ ಮೃದು ಬಾನಿ ಜೋಮಯ ಸುನ ಹುಸಯಾನಿ. ಹೇಳ್ತಾರೆ, ನಾನು ಇವರ ಕುರಿತು ಕೇಳಿದ್ದೀನಿ. ಆವಾಗಲೇ ಸತ್ವರವೇ ಜನರಿಗೆ ಹರಟೆ ಮಾಡ್ತಾರಲ್ಲ, ಯಾರು ಎಲ್ಲಿಂದ ಬಂದರೋರು, ಯಾರು ಅವ್ರ ತಾಯಿ ಯಾರು ತಂದೆ ಯಾರು ಎಲ್ಲ ತಿಳ್ಕೊಂಡು ಬಿಟ್ಟರು. ಆವಾಗಲೇ ಗೊತ್ತಾಗಿಬಿಟ್ಟಿತ್ತು ಜನರಿಗೆ. ಬಂದಿದ್ದು ಎಷ್ಟೊತ್ತಾಯಿತು ನೋಡಿ, 2-3 ಗಂಟೆಗಳಲ್ಲಿ ಇಡೀ ನಗರಕ್ಕೆ ಗೊತ್ತಾಗಿಬಿಟ್ಟಿತ್ತು. ಅವರು ಹೇಳ್ತಾರೆ, ಇನ್ನೊಬ್ಬ ಸಯಾನಿ ಅಂದರೆ ತನ್ನ ಸ್ನೇಹಿತರನ್ನು ಏನು ಹೇಳ್ತಾರೆ, ಗೆಳೆಯರನ್ನು. ಒಬ್ಬ ಹುಡುಗಿ ಅಥವಾ ಯುವತಿ ಇನ್ನೊಬ್ಬ ಯುವತಿಯನ್ನು ಏನೆಂದು ಸಂಬೋಧನೆ ಮಾಡ್ತಾರೋ ಗೊತ್ತಿಲ್ಲ. ಸಯಾನಿ ಇಲ್ಲಿ ಹಿಂದಿಯಲ್ಲಿ, ಸಹೇಲಿ ಎಂದು ಹಿಂದಿಯಲ್ಲಿ ಹೇಳ್ತಾರೆ, ಸಹೇಲಿ. ಇವರು ಸಯಾನಿ. ಕೋವುಸ ಪ್ರೇಮ ಬೋಲಿ ಮೃದುಬಾನಿ ಜೋಮಯ ಸುನಾಥ ಸುನಹು ಸಯಾನಿ. ಅಂದರೆ ನಾನು ಕೇಳಿದ್ದು ಹೇಳ್ತೀನಿ ಕೇಳು. ಏನು? ದೋವು ದಶರಥಕ್ಕೆ ಡೋಟ. ಇವರಿಬ್ಬರು ದಶರಥನ ಮಕ್ಕಳಂತೆ ಗೊತ್ತಾ? ಬಾಲಮರಾಲನೇ ಹೇಗೆ ಕಲಜೋಟ. ಹೇಗಿದ್ದಾರೆ? ಮರಾಲ ಅಂದರೆ 2 ಹಂಸಗಳ ಹಾಗಿದ್ದಾರೆ. ಹಂಸದ ಮರಿಗಳು. ಬಾಲ ಅಂದರೆ ಮರಿ, ಹಂಸದ ಮರಿಗಳ ಹಾಗಿದ್ದಾರೆ. ಕಲಜೋಟ. ಮುನಿ ಕೌಶಿಕ ಮಖಕ್ಕೆ ರಖವಾರೆ. ವಿಶ್ವಾಮಿತ್ರನ ಮುನಿ ಯಜ್ಞ ರಕ್ಷಣೆ ಮಾಡುವುದಕ್ಕೆ ಬಂದಿದ್ದರಂತೆ. ಜಿನರನ ಅಜಿರ ನಿಶಾಚನ ಮಾರೆ.
ನೋಡಲಿಕ್ಕೆಷ್ಟು ಸಣ್ಣರಾಗಿದ್ದಾರೆ ಹೊರತು ಅಷ್ಟು ದೊಡ್ಡ ರಾಕ್ಷಸರನ್ನು ಒಂದು ಬಾಣದಿಂದಲೇ ಸಾಯಿಸಿಬಿಟ್ಟರಂತೆ. ನೋಡು ಇವರೇ ಮಾಡಿದ್ದರಂತೆ. ಇದು ನಾನು ಕೇಳಿದೆ. ಶ್ಯಾಮಗಾತ ಕಲ ಕಂಜ ಬಿಲೋಚನ ಜೋಮಾರಿ ಚಸುಭುಜ ಮದ ಮೋಚನ. ಆ ನೀಲ ಕಪ್ಪು ಬಣ್ಣ ಇದ್ದಾನೆ ನೋಡಿ, ಅವನು ಕಲ ಕಂಜ ವಿಲೋಚನ. ಅವನು ಎಷ್ಟು ಸುಂದರವಾಗಿದ್ದಾನೆ ನೋಡು. ಅವನು ಮಾರೀಚನನ್ನೇ ಮಾರೀಚ ಸುಬಾಹು ಮಧುಮೋಚನ, ಮಾರೀಚ ಸುಬಾಹುಗಳ ಮದವನ್ನು ಅಡಗಿಸಿದ್ದರಂತೆ. ಕೌಸಲ್ಯ ಸುತಸೋ ಸುಖ ಕಾನಿ ನಾಮು ರಾಮು ಧನು ಸಾಯಕ ಪಾನಿ. ಇವನು ಕೌಸಲ್ಯ ಅವರಿಗೆ ದಶರಥನಿಗೆ 3 ಪತ್ನಿಗಳು. ಅದರಲ್ಲಿ ಕೌಸಲ್ಯ ಪತ್ನಿಗೆ ಹುಟ್ಟಿದ ಇವನಂತೆ ರಾಮ. ಸುತಸೋ ಸುಖ ಖಾನಿ, ಇವರು ಸುಖನಿಧಿ, ಆನಂದನಿಧಿ ಇವನು ಮಾತ್ರ. ಇವನ ಹೆಸರು ರಾಮ ಅಂತೆ. ನಾಮು ರಾಮ ಧನು ಸಾಯಕ ಪಾನಿ. ಇವನ ಹೆಸರನ್ನು ಕೈಯಲ್ಲಿ ಧನುಷ್ಯಿದೆ ನೋಡಿ, ಅವನೇ ನೀಲವರ್ಣ ನೀಲಮೇಘಶ್ಯಾಮ. ಇವನು ಕೌಸಲ್ಯ ಮಗನಂತೆ, ಇವನ ಹೆಸರು ರಾಮನಂತೆ ನಾನು ಕೇಳಿದೆ. ಅಷ್ಟು 2-3 ಗಂಟೆದಲ್ಲಿ ಯಾರಿಗೆ ಗೊತ್ತಾಗ್ತದೆ? ಒಬ್ಬರು ಹೇಳುವವ್ರಿಗೆ ಗೊತ್ತಾಗಲ್ಲ. ಈ ಹುಡುಗಿ ಮೊದಲೇ ತಿಳ್ಕೊಂಡ್ಬಿಟ್ಟಾರೆ ನೋಡಿ. ಇವರು ಹರಟೆ ಮಾಡೋರು ಹೆಚ್ಚಿರುತ್ತದೆ. ಅದರಿಂದ ಯಾರ್ಯಾರು ಏನಾಯಿತು ಇಡೀ ನಗರದಲ್ಲಿ ಏನದು ವೈರ್ಲೆಸ್ ಸೆಟ್ ಹಾಗೆ ಏನಿಲ್ಲ ಎಲ್ಲ ಗೊತ್ತಾಗ್ಬಿಡ್ತದೆ. ಅಂದರೆ ಆ ಕಾಲದಲ್ಲಿ ಸೆಲ್ಫೋನ್ ಇರುವಕ್ಕಿಂತ ಇಲ್ಲದೇ ಇರುವ ಕಾಲದಲ್ಲಿ ಇವರದೇ ಟೆಲಿಫೋನು, ಬಾಯಿ ಟೆಲಿಫೋನ್ ಎಲ್ಲರಿಗೂ ಹೋಗಿ ಹೇಳಿಬಿಡ್ತಾರೆ. ಯಾರು ಎಲ್ಲಿದ್ದಾರೆ, ಏನಾಗ್ತದೆ, ಯಾರು ನಗರದಲ್ಲಿ ಏನಾಗ್ತದೋ ಗೊತ್ತಾಗಿಬಿಡ್ತದೆ. ಸೊ ಕೌಸಲ್ಯ ಸುತಸೋ ಸುಖ ಕಾನಿ ನಾಮು ರಾಮ ಧನು ಸಾಯಕ ಪಾನಿ ಗೌರ ಕಿಶೋರ ಬೇಶುಕರ ಕಾಚೆ. ಇನ್ನೊಬ್ಬನು ಗೌರವರ್ಣದಲ್ಲಿದ್ದಾನೆ ನೋಡಿ. ಕರಸರ ಚಾಪ ರಾಮಕ್ಕೆ, ಕೈಯಲ್ಲಿ ಧನುಸ್ಸು ಬಾಣ ಇಟ್ಕೊಂಡ. ಅವರು ರಾಮನ ಹಿಂದೆನೇ ಇರ್ತಾನೆ. ರಾಮನ ಸಮಾನ ಇರಲ್ಲ, ರಾಮನಿಗೆ ಮುಂದೆ ಹೋಗಲ್ಲ. ರಾಮ ಮುಂದೆ ಹೋಗ್ತಾನೆ, ಹಿಂದೆನೇ ಇರ್ತಾನೆ ನೋಡಿ, ಎಂದಿಗೂ ಹಿಂದೆನೇ ಇರುತ್ತಾನೆ. ಅವರು ಯಾರು ಗೊತ್ತಾ? ಲಕ್ಷ್ಮಣ ನಾಮು. ಅವರು ಲಕ್ಷ್ಮಣ ಅಂತೆ. ರಾಮ ಲಘು ಭ್ರಾತ, ರಾಮನಿಗೆ ತಮ್ಮನಂತೆ. ಅವರು ಲಕ್ಷ್ಮಣನಂತೆ, ರಾಮನಿಗೆ ತಮ್ಮನಂತೆ. ಸುನುಸಖಿ ತಾಸು ಸುಮಿತ್ರಾ ಮಾತ, ಅವಳ ತಾಯಿ ಸುಮಿತ್ರಾ ಅಂತೆ, ಇನ್ನೊಬ್ಬಳು ಪತ್ನಿ. ಇದಂತೆ ನಾನು ಕೇಳಿದ್ದೇನೆ. ವಿಪ್ರಕಾಜುಕರಿ ಬಂದು ದೊಬು, ಬ್ರಾಹ್ಮಣರ ರಕ್ಷಣಕ್ಕೋಸ್ಕರ ಮಗ ಮುನಿಬದು. ವಿಪ್ರ ಅಂದರೆ ವಿಶ್ವಾಮಿತ್ರನ ಹಿತಕ್ಕಾಗಿ ಇವರೆಬ್ಬರೂ ವಿಶ್ವಾಮಿತ್ರನ ಜೊತೆಗೆ ಬಂದು ಯಜ್ಞ ರಕ್ಷಣೆ ಮಾಡಿದ್ದರಂತೆ. ಮಗ ಮುನಿಬದು ಅಷ್ಟೇ ಅಲ್ಲ, ವಿಶ್ವಾಮಿತ್ರನ ಯಜ್ಞಕ್ಕೋಸ್ಕರ ಬಂದಿರುವಾಗ ಒಂದು ಅಹಲ್ಯ ಕಲ್ಲಾಗಿ ಬಿಟ್ಟರಲ್ಲ, ಅಹಲ್ಯನು ತನ್ನ ಸ್ಪರ್ಶದಿಂದಲೇ ಉದ್ಧರಿಸಿದನಂತೆ. ಅವರು ಕಲ್ಲಾಗಿಟ್ಟರು ಮತ್ತೆ ಹೆಂಗಸಾಗಿಬಿಟ್ಟರು. ಆಯೇ ದೇಖನ ಚಾಪ ಮುಖ. ಮತ್ತು ಇಲ್ಲಿಗೇಕೆ ಬಂದರು ಗೊತ್ತಾ? ಇಲ್ಲಿ ನಮ್ಮ ಸೀತಾ ವಿವಾಹಕ್ಕೋಸ್ಕರ ನಮ್ಮ ರಾಜರು, ನಮ್ಮ ಚಕ್ರವರ್ತಿ ಧನುಷ್ಯ ಯಜ್ಞ ಮಾಡಿದ. ಈ ಧನುಷ್ಯನ್ನು ಯಾರು ಎತ್ತುತ್ತಾರೋ, ಎತ್ತಿ ಆ ನಾರಿ ಸಂಧಾನ ಮಾಡ್ತಾರೋ, ನಾರಿ ಸಂಧಾನ ಮಾಡಿ ಬಾಣವನ್ನು ಸೇರಿಸಬೇಕು ಅಷ್ಟೇ. ಇಷ್ಟು ಯಾರು ಮಾಡ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತೀನಿ ಎಂದು ಪ್ರತಿಜ್ಞೆ ಮಾಡಿದ್ದರಲ್ಲ, ಆ ಧನುಷ್ಯ ಯಜ್ಞ ನೋಡಲಿಕ್ಕೆ ಬಂದರು. ಆಯೇ ದೇಖನ ಚಾಪ ಮುಖ ಸುನಿಹರ್ಷಿ ಸಬನಾರಿ. ಈ ಯುವತಿ ಹೇಳಿದ್ದನ್ನು ಮಿಕ್ಕ ಜನರೆಲ್ಲ ಕೇಳಿ ಎಲ್ಲರಿಗೂ ಸಂತೋಷವಾಯಿತಂತೆ. ದೇಖಿ ರಾಮ ಚಬಿಗ. ಇನ್ನೊಬ್ಬ ಹುಡುಗಿ, ಇನ್ನೊಬ್ಬ ಯುವತಿ ಮಾತಾಡ್ತಾಳೆ ನೋಡಿ. ಪೆನ್ನುಗಳು ಬರೆಯುವುದಕ್ಕೆ ಅನೇಕ ವಿಘ್ನಗಳು. ಸರಿಯಾಗಿ ಇದಕ್ಕೇನೋ ಅಂಟ್ಕೊಳ್ತದೆ ನೋಡಿ, ಅದು ಬರೆಯೋಕ್ಕೆ ಬಿಡಲ್ಲ. ಆಯಿತು, ಓಕೆ. ಸೊ ದೇಖಿ ರಾಮ ಚಬಿ ಕೊಬು ಏಕ ಕಹಾಯಿ ಇದೆ. ಇನ್ನೊಬ್ಬ ಯುವತಿ ಹೇಳ್ತಾರೆ, ರಾಮನ ಸುಂದರವಾದ ಮುಖವನ್ನು ನೋಡಿ ಇನ್ನೊಬ್ಬಳು, ಇನ್ನೊಂದಲ್ಲ, ಅದು ಕನ್ನಡ ಭಾಷೆ ನನಗೂ ಸರಿಯಾಗಿ ಬರಲ್ಲ. ಇನ್ನೊಬ್ಬ ಯುವತಿ, ಒಬ್ಬ ಹೇಳಬೇಕಾ ಒಬ್ಬಳು ಹೇಳಬೇಕಾ? ಒಬ್ಬಳು ಹೇಳಬೇಕು. ಒಬ್ಬ ಅಂದರೆ ತಪ್ಪಾಗ್ತದೆ. ಮತ್ತು ಇನ್ನೊಬ್ಬ ಯುವತಿ ದೇಖಿ ರಾಮ ಚಬಿ ಕೊಬು ಕಹ ಕಹಯಿ ಜೋಗು ಜಾನಕಿ ಯಹ ಬರು ಅಹಯಿ. ಇನ್ನೊಬ್ಬ ಯುವತಿ ಹೇಳ್ತಾರೆ, ಅಬ್ಬಾ ಇವನು ನೋಡಿದ್ದರೆ ನಮ್ಮ ಸೀತಕ್ಕೆ ಸರಿಯಾದ ವರ ಅನಿಸುತ್ತಾ ಇದೆ. ಇವರೇ ಡಿಸೈಡ್ ಮಾಡ್ತಾರೆ ನೋಡಿ ಮದುವೆ. ಅವರ ಜನಕ ಪತ್ನಿ ಸೀತಾ ತಾಯಿ ತಂದೆ ಏನು ಹೇಳಲ್ಲ, ದಶರಥ ರಾಮಚಂದ್ರನ ತಾಯಿ ತಂದೆ ಏನೇ ಹೇಳಲ್ಲ. ಲೌಕಿಕರೇ ಹೆಚ್ಚು ಮಾತಾಡೋದು, ಅತಿಯಾಗಿ ಇದು ನೋಡಿ ಮಾತಾಡೋದು. ಸೊ ದೇಖಿ ರಾಮ ಚಬಿ ಕೊಬು ಕಹ ಕಹಯಿ ಜೋಗ ಜಾನಕಿ ಯಹ ಬರು ಅಹಯಿ. ಅದರಿಂದ ನಮ್ಮ ಜಾನಕಿಗೆ ಇವನು ಸರಿಯಾದ ಯೋಗ್ಯನಾದ ವರ ಇವನು ಎಂದು ಇನ್ನೊಂದು ಯುವತಿ ಹೇಳ್ತಾರೆ. ಜೌ ಸಖಿ ನಹಿ ದೇಖ ನರ ನಾಹೋ ಪನ ಪರಿಹರಿ ಹಟಿ ಕರಯಿ ಬಿಬಾಹೋ. ಅಬ್ಬಾ, ಇದು ಆ ಜನಕ ನೋಡಲಿಲ್ಲ. ಜನಕ ಇವನನ್ನು ನೋಡಿದ್ದರೆ
ಪ್ರತಿಜ್ಞೆ ಮಾಡಿದ್ದಾರೆ ನೋಡಿ, ಯಾರು ನನ್ನ ಶಿವಧನುಸ್ಸಲ್ಲಿಡ್ತೀನಿ, ಯಾರು ಎತ್ತುತ್ತಾರೋ ಅವರಿಗೆ ನನ್ನ ಮಗಳು ಕೊಡ್ತೀನಿ ಎಂದು ಪ್ರತಿಜ್ಞೆ ಮಾಡಿದ. ಇವನನ್ನು ನೋಡಿಬಿಟ್ಟರೆ ಜನಕ ಪ್ರತಿಜ್ಞೆ ಎಲ್ಲ ಬಿಸಾಕಿಬಿಟ್ಟು ಇವಳಿಗೆ ಮದುವೆ ಮಾಡಿಕೊಡ್ತಾನೆ. ಜನಕ ಮಾಡಿಕೊಡ್ತಾನೆ. ಜೌ ಸಖಿ ನಹಿ ದೇಖ ನರ ನಾಹು. ಜನಕ ಒಂದು ಸಲ ಇವನನ್ನು ನೋಡಿದ್ದರೆ ಈಗ ಬಿಡ್ತಾನ? ಇಂಥ ಒಳ್ಳೆಯ ವರ ಸಿಕ್ಕಿದ, ಜಾನಕಿಗೆ ಸರಿಯಾದ ಯೋಗ್ಯನಾದ. ಅದರಿಂದ ಆ ಪ್ರತಿಜ್ಞೆ ಎಲ್ಲ ಬಿಟ್ಟು ಮದುವೆ ಮಾಡಿಕೊಡ್ತಾನೆ. ಪನಪರಿ ಹರಿಹಟಿ ಕರಯಿ ವಿವಾಹು, ಇವ ಮದುವೆ ಮಾಡೇ ಬಿಡ್ತಾನೆ ಅಂದು. ಕಹಕೊವು ಯೇ ಭೂಪತಿ ಪಹಚಾನೆ. ಇನ್ನೊಂದು ಇವತ್ತು ಹೇಳ್ತಾರೆ, ಅದೇನಲ್ಲ, ರಾಜ ಮೊದಲೇ ನೋಡಿ ಬಂದರಂತೆ, ಅವ್ರಿಗೆ ಗೊತ್ತಾಯ್ತಂತೆ ಇವನು ಬಂದಿದ್ದು. ಏಕೆ, ಮಗಳಿರುವವರು ಸುಮ್ಮನೆ ಕೂತಿರ್ತಾರ? ಯಾರು ಎಲ್ಲಿದ್ದಾರೆ ನೋಡ್ತಾನೆ ಇರ್ತಾರೆ, ಸರ್ವೆ ಮಾಡ್ತಾನೆ ಇರ್ತಾರೆ ಅಲ್ಲವೇ? ಯಾರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಮಗಳು ಮದುವೆಗಿರುವವರು ಸರ್ವೆ ಮಾಡ್ತಾನೇ ಇರ್ತಾರೆ. ಎಲ್ಲಿ ಕಂಡು ಬಂದರೆ ಅವ್ರು ಯಾರು ಎಲ್ಲಿದ್ದಾರೆ, ಏನು ಮಾಡ್ತಾರೆ ಎಲ್ಲ ತಿಳ್ಕೊಳ್ತಾ ಇರ್ತಾರೆ. ಅವ್ರ ಕೆಲಸನೇ ಅದು ಅಲ್ಲವೇ? ಸೊ ಕವುಕಃ ಯೇ ಭೂಪತಿ ಪಹಚಾನೆ. ರಾಜ ಇವನನ್ನು ನೋಡಿದ್ದನಂತೆ. ಮುನಿ ಸಮೇತ ಸಾದರ ಸನ್ಮಾನೆ. ವಿಶ್ವಾಮಿತ್ರ ಜೊತೆಗೆ ಬಂದು ನೋಡಿ, ವಿಶ್ವಾಮಿತ್ರನನ್ನು ಇವರನ್ನು ಎಲ್ಲರಿಗೂ ಸನ್ಮಾನ ಪೂಜಾ ಎಲ್ಲ ಮಾಡಿದ್ದರಂತೆ. ಸಖಿ ಪರಂತು ಪುನರ. ಆದರೆ ನೀವು ಹೇಳಿದ್ದೀವಿ ನೋಡಿ, ಸೀತಕ್ಕೆ ಯೋಗ್ಯನಾದ ವರ ಎಂದು. ಇವನು ನೋಡಿದ್ದರೆ ಮಾತ್ರ ಪ್ರತಿಜ್ಞೆ ಬಿಟ್ಟು ಮಾಡ್ತಾನೆ ಅಂದರೆ ಅದರಲ್ಲಿ ಮಾತ್ರ ಆಸೆ ಇಲ್ಲ. ಏಕೆ? ಸಖಿ ಪರಂತು ಪನರಾವುನ ತಜ. ಏಕೆ? ಅವರ ರಾಜರು ಪ್ರತಿಜ್ಞೆ ಮಾಡಿದ್ದರೆ ಬಿಡಲ್ಲ. ಅವರಿಗೆ ಪ್ರತಿಜ್ಞೆ ಮುಖ್ಯ. ರಾಜರಂದರೆ ನಮ್ಮಂಥ ಮನುಷ್ಯರು ಅಂದ್ಕೊಂಡಿದ್ದೀವೇನು? ಅವರು ಪ್ರತಿಜ್ಞೆ ಬಾಯಿ ಬಿಟ್ಟು ಹೇಳಿದರೆ ಈಗ ನಾನು ಹೀಗೆ ಮಾಡ್ತೀನಿ ಎಂದು ಹಠ ಹಿಡ್ಕೊಳ್ತಾರೆ. ರಾಜರ ಹಠ ಹಾಗಿರುತ್ತದೆ. ಸಖಿ ಪರಂತು ಪನು ರಾವುನ ತಜೈ. ತನ್ನ ಏನದು ಪನು ಅಂದರೆ ಏನು ಹೇಳಬೇಕು? ಪ್ರತಿಜ್ಞೆ ಹೇಳ್ತಾರ, ಆನೆ ಹೇಳ್ತಾರ ಪ್ರತಿಜ್ಞೆ. ಸೊ ಪ್ರತಿಜ್ಞೆ ಮಾಡಿದ್ದರೆ ಬಿಡಲ್ಲ. ರಾಜರ ಸ್ವಭಾವವೇ ಹಾಗೆ, ರಾಜರು ಹಾಗೆ ಇರ್ತಾರೆ. ಸಖಿ ಪರಂತು ಪನ ರಾವುನ ತಜಯಿ ಬಿದಿವಸ ಹಟಿ ಅವಿವೇಕ ಹಿ ಭಜೈ. ಇಷ್ಟು ಒಳ್ಳೆಯ ವರ ಸಿಕ್ಕಿದ್ದಾಗ ಇನ್ನೂ ಪ್ರತಿಜ್ಞೆ ಅದೆಲ್ಲ ಹಿಡ್ಕೊಳ್ತಾರ. ಪ್ರತಿಜ್ಞೆ ಮಾತು ಕೊಟ್ಟೆ, ಅದೆಲ್ಲ ಮಾತು ಗೀತು ಬಿಟ್ಟುಬಿಡು. ಒಳ್ಳೆಯ ವರ ಸಿಕ್ಕಿದ್ದಾಗ ಮದುವೆ ಮಾಡಿಬಿಡು. ಬಟ್ ರಾಜರ ಬುದ್ಧಿ ಹಾಗಿರುತ್ತದೆ, ಯಾರ ಮಾತು ಕೇಳ್ತಾರೆ? ಯಾರ ಮಾತು ಕೇಳಲ್ಲ. ಅವರು ಯಾರ ಮಾತು ಕೇಳಲ್ಲ. ಅವರ ಹಠ ಮಾಡ್ತಾರೆ. ನಾನು ಪ್ರತಿಜ್ಞೆ ಮಾಡಿದೆ, ನಾನು ಪ್ರಾಣ ಹೋದರು. ಅದೊಂದು ಹೇಳ್ತಾರೆ ತುಳಸಿದಾಸೆ, ಪ್ರಾಣ ಜಾಯಿ ಪರು ಬಚನ ಜಾಯಿ ಎಂದು ಹೇಳ್ತಾರೆ. ಪ್ರಾಣ ಹೋಗಲಿ, ನಾವು ಕೊಟ್ಟಿರುವ ಮಾತು ಬಿಡಲ್ಲ. ಪ್ರಾಣ ಹೋಗಲಿ, ರಾಜ್ಯ ಹೋಗಲಿ, ಸರ್ವನಾಶವಾಗಲಿ, ನಾವು ಪ್ರತಿಜ್ಞೆ ನೆರವೇರಿಸುವುದೇ ನಮ್ಮ ಧರ್ಮ ಎಂದು ಹೇಳಿ. ಅವರಿಗೆ ಗಿರ್ಮ ಈ ಮಾತುಗಳೇ ಇರುತ್ತವೆ. ಇವರಿಗೇನು ರಾಮಚಂದ್ರನಿಗೆ ಮದುವೆ ಮಾಡಬೇಕೆಂದು ಅವನಿಗೆ ಬುದ್ಧಿ ಇರುತ್ತದೆ, ರಾಜರಿಗೆ ಅಷ್ಟು ಬುದ್ಧಿ ಇಲ್ಲ. ಏಕೆ? ಅವಿವೇಕ ಹೆಚ್ಚಿರುತ್ತದೆ ರಾಜರಿಗೆ. ನೋಡಿ, ಅವಿವೇಕದಿಂದ ವಿವೇಕವಿಲ್ಲದೆ. ಏಕೆ? ಇಷ್ಟು ಒಳ್ಳೆಯ ಹುಡುಗ ಸಿಕ್ಕಿದಾಗ ರಾಮಚಂದ್ರ ಬಿಟ್ಟು ಯಾರ್ಯಾರಿಗೂ ಮಾಡ್ತಾರಾ ಏನು? ಅದರಿಂದ ಬಿದಿಬಸ ಹಟಿ ಅವಿವೇಕ ಹಿ ಭಜೈ. ಅದೇನೋ ಮರೆ ಅವರ ದುರದೃಷ್ಟ. ಹಣೆ ಬರಹ ಇರುತ್ತದಲ್ಲ, ಅವರ ಹಠದಿಂದ ಹಾಗೆ ಮಾಡ್ತಾರೆ. ಅವರ ಹಣ ಬರಹ ಹಾಗೆ ಇರ್ತದೆ, ನಾವೇನು ಮಾಡ್ತೀವಿ? ಇನ್ನೊಂದು ಹುಡುಗಿ ಹೇಳ್ತಾರೆ, ಹಾಗೇನಲ್ಲ. ಕೊವು ಕಹ ಜೌ ಬಲ ಅಹಯಿ ಬಿದಾತ ಸಬ ಕಹ ಸುನ ಈ ಉಚಿತ ಫಲದಾತ. ಇನ್ನೊಂದು ಹೇಳಿದರು, ಬ್ರಹ್ಮದೇವ ಬಲ ಅಹಯ್ಯ ಬಿದ್ದಾತ. ಬ್ರಹ್ಮದೇವ ಎಲ್ಲರ ಮಾತು ಕೇಳ್ತಾರಂತೆ. ಬ್ರಹ್ಮದೇವನ ನಾವು ಬೇಡ್ಕೊಂಡರೆ ಸಬಕಃ ಸುನಿವ ಉಚಿತ ಫಲದಾತ. ನಾವು ಬೇಡ್ಕೊಂಡರೆ ಬ್ರಹ್ಮದೇವ ನಮ್ಮ ಮಾತು ಕೇಳಿ, ಪ್ರಜೆಗಳ ಮಾತು ಕೇಳಿ ಇವರಿಗೆ ಇಷ್ಟವಾಗಿದ್ದೇ ಮಾಡ್ತಾನಂತೆ. ಬ್ರಹ್ಮದೇವನು ಯಾರೋ ಹೇಳಿದ್ದಾರು, ಪರಮಾತ್ಮನನ್ನು ಬೇಡಿಕೊಂಡರೆ ನಮ್ಮ ಆಸೆ ಪೂರೈಸುತ್ತಾನೆ ಎಂದು ಕೇಳಿದ್ದನಂತೆ. ನಾವು ಹಾಗೆ ಬೇಡಿಕೊಳ್ಳೋಣ, ಸೀತಮ್ಮಗೆ ಇವರ ಜೊತೆಗೆ ವಿವಾಹ ಮಾಡೇ ಆಗಲಿ ಎಂದು ನಾವು ಬೇಡಿಕೊಳ್ಳೋಣ. ಬ್ರಹ್ಮದೇವ ಮಾಡಿಬಿಡ್ತಾನೆ. ಕವುಕಃ ಜವಬಲ ಅಹಯಿ ವಿಧಾತ ಸಬಕಃ ಸುನಿವ ಉಚಿತ ಫಲದಾತ. ಅದರಿಂದ ಜೋ ಜಾನಕಿ ಹಿ ಮಿಲಹಿ ಬರು ಏಹು ನಾಹಿನ ಆಲಿ ಇಹ ಸಂದೇಹು. ಸೀತ ಎಂತೆಯನ್ನು ಸೃಷ್ಟಿ ಮಾಡಿದ್ದ ಅಂದರೆ మరి ರಾಮನಂತ ವರ್ಣನ್ನೇ ಸೃಷ್ಟಿ ಮಾಡ್ತಾನೆ ಅಲ್ಲವೇ? ಮನುಷ್ಯನಿಗೆ ಅವರಿಗೆ ಯೋಗ್ಯನಾಗವನ್ನೇ ಮಾಡ್ತಾನೆ. ಮೂರ್ಖ ಇದ್ದರೆ ಮೂರ್ಖನಿಗೆ ಮೂರ್ಖವರನ್ನೇ ಸಿಗ್ತಾನೆ, ಬುದ್ಧಿವಂತಳಾದರೆ ಬುದ್ಧಿವಂತನೇ ಸಿಗ್ತಾನೆ. ಅಂದರೆ ಅವರವರಿಗೆ ಯೋಗ್ಯವಾದನೇ ಬ್ರಹ್ಮದೇವ ಬರೆದಿಡ್ತಾನೆ. మరి ಸೀತಾ ಅಂಥವಳನ್ನು ಸೃಷ್ಟಿ ಮಾಡಿದ್ದರೆ మరి ಇಂಥ ರಾಮನಂಥವನನ್ನೇ ತಯಾರು ಮಾಡಿಟ್ಟಿರಬಹುದು ಅವರು. ಯೋಗ ಇವರಿಗೆಲ್ಲ ಯೋಗ ಬರೆದಿಡ್ತಾನೆ. ಬ್ರಹ್ಮದೇವನು ಬುದ್ಧಿವಂತನೇ ಇಂಥದ್ದು ಮಾಡ್ತಾನೆ. ದೌಚಾನಕಿ ಹಿ ಮಿಲಿಹಿ ಬರು ಏಹು ನಾಹಿನ ಆಲಿ ಇಹ ಸಂದೇಹು. ಇದರಲ್ಲಿ ಸಂದೇಹ ಮಾಡಬೇಡ, ಬ್ರಹ್ಮದೇವ ಬುದ್ಧಿವಂತನೇ ಇಂಥದ್ದು ಮಾಡ್ತಾನೆ ಅಂತ. ಜೋ ವಿಧಿಬಸ ಅಸ ಬನೇ ಸಂಜೋಗು ಅವನು ಹೇಳ್ತಾನೆ, ಅಬ್ಬಾ ಆ ವಿಧಿಬಸ ನಮ್ಮ ಯೋಗದಿಂದ ಇವಿಬ್ಬರಿಗೆ ಈ ಮದುವೆ ಆಗಿಬಿಟ್ಟರೆ ನಮ್ಮ ಜನ್ಮ ಧನ್ಯವಾಗುತ್ತದೆ. ತೌ ಕೃತಕೃತ್ಯ ಹೋಯಿ ಸಬಲೋಗು. ನಾವೆಲ್ಲರೂ ಧನ್ಯರಾಗಿ ಬಿಡ್ತೀವಿ. ಸೀತಾರಾಮರ ಕಲ್ಯಾಣ ನೋಡಿ ಅದು ಅವರಿಬ್ಬರನ್ನು ನೋಡಿದ್ದರೆ ನಮ್ಮ ಜನ್ಮ ಧನ್ಯವಾಗುತ್ತದೆ. ಅದರಿಂದ ಅಯ್ಯೋ ಬ್ರಹ್ಮದೇವನೇ ಇದು ಮಾಡು, ನಮ್ಮ ಎಲ್ಲರ ಜನ್ಮ ಧನ್ಯ ಮಾಡು ಎಂದು ಕೇಳ್ಕೊಳ್ತಾ ಇದ್ದಾರೆ.
ಜೌಂಬಿದಿ ಬಸ ಅಸ ಬನಯ ಸಂಯೋಗು ದವ ಕೃತಕೃತ್ಯ ಹೋಯಿ ಸಬಲೋಗು. ಎಲ್ಲರೂ ಕೃತಕೃತ್ಯರು ಧನ್ಯರಾಗಿ ಬಿಡ್ತಾರೆ. ಸಖಿ ಹಮರೆ ಆರತಿ ಅತಿತಾತೆ ಕಬಹುಕ ಆ ವಹಿಯೇ ಹಿ ಕಬಹುಕ ಯೇ ಆ ವಹಿಯಹಿ ನಾತೆ. ಅದರಿಂದ ನಾವು ಬೇಡ್ಕೊಳ್ತೀವಿ ಬ್ರಹ್ಮದೇವನಿಗೆ, ಬ್ರಹ್ಮದೇವನೇ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ನೀವು ಕೇಳಿದ್ದೀಯಾ? ದಯವಿಟ್ಟು ಕೇಳು, ಈಗ ಕೇಳಿ ನಮಗೆಲ್ಲರಿಗೂ ಮಾಡಿಕೊಡು. ಸಖಿ ಹಮರೆ ಆರತಿ ಅತಿ ತಾತೆ. ನಮ್ಮ ಹೃದಯದ ಆರ್ತಿ ಇದು. ಆರ್ತಿ ಅಂದರೆ ಆಸೆ. ನಮ್ಮ ಹೃದಯದಲ್ಲಿ ಈ ಆಸೆ ಇದೆ, ಈ ಆಸೆಯನ್ನು ಕೇಳ್ಕೊಳ್ತಾ ಇದ್ದೀವಿ. ಬ್ರಹ್ಮದೇವನು ಇದನ್ನು ಪೂರೈಸಿದ್ದರೆ ಒಳ್ಳೆಯದು, ನಮ್ಮ ಜನ್ಮಧನ್ಯ. ನಹಿತ ಹಮ ಕಹು ಸುನಹು ಸಖಿ ಇನಕರ ದರಸನು ದೂರಿ ಯಹ ಸಂಗಟು ಅಬಹೋಯಿ ಜಬು ಪುಣ್ಯ ಪುರಾಕೃತ ಭೂರಿ. ಆದರೆ ಒಂದು ಮಾತ್ರ ಒಳ್ಳೆಯದಾಯಿತು. ನಹಿತ ಹಮ ಕಹು ಸುನಹು ಸಖಿ ಇನಕರ ದರಸನು ದೂರಿ. ಇಂಥ ದರ್ಶನವೇ ನಮಗೆ ಹೇಗಾಗುತ್ತಿತ್ತು? ಆ ಬ್ರಹ್ಮದೇವ ಅನುಗ್ರಹ ಮಾಡುವುದರಿಂದಲೇ ರಾಮಚಂದ್ರನಂತನ್ನು ಇಲ್ಲಿಗೆ ತಂದ, ನಮ್ಮನ್ನು ನೋಡುವಕ್ಕೆ ಬಿಟ್ಟ. ಇಲ್ಲದೆ ಮೊದಲು ನಮ್ಮ ಮಿಥಿಲಾ ನಗರಕ್ಕೆ ಬರದಿದ್ದರೆ ನಮಗೇನು ಗೊತ್ತಾಗ್ತಿರಲಿಲ್ಲ. ಬರದಿದ್ದರೆ ಗೊತ್ತಾಗ್ತಿತ್ತ? ನಾವು ನೋಡುತ್ತಿರಲಿಲ್ಲ. ಬಂದರು ಯಾವಾಗಲೂ ನಾವು ಮನೆಯಲ್ಲಿದ್ದವರು ಬಂದಿದ್ದೇ ಗೊತ್ತಾಗಲ್ಲ, ಎಲ್ಲೋ ಬಂದು ಎಲ್ಲೋ ಹೋದರೆ ಎಲ್ಲ ಹೋದ ನಂತರ ಗೊತ್ತಾಗ್ತದೆ. ಅದಾದರೆ ನಮ್ಮ ದುರದೃಷ್ಟ ಆಗುತ್ತಿತ್ತೆ, ನಮಗೆ ನೋಡಲಿಕ್ಕೆ ಆಗುತ್ತಿರಲಿಲ್ಲ. ಆದರೆ ಮಿಥಿಲಾ ನಗರಕ್ಕೆ ಬರುವುದು, ಬಂದಿದ್ದು ನಮಗೆ ಗೊತ್ತಾಗುವುದು, ಗೊತ್ತಾಗಿದ್ದಾಗ ನಾವು ಮನೆಯಲ್ಲಿರುವಾಗಲೇ ಗೊತ್ತಾಗುವುದು. ಇಷ್ಟೆಲ್ಲ ಬ್ರಹ್ಮದೇವ ಮಾಡಿದ್ದನಲ್ಲ, ಇಷ್ಟಾದರೆ ಅನುಗ್ರಹ ಮಾಡಿನ ಅದೇ ಬ್ರಹ್ಮದೇವ ಇದು ಮಿಕ್ಕದು ಮಾಡಲ್ಲವ, ಇದು ಮಾಡಿಬಿಡ್ತಾನೆ. ಇಷ್ಟು ಮಾಡಿದ್ದನು ಅದು ಮಾಡ್ತಾನೆ ಅದೇ ಬ್ರಹ್ಮದೇವ. ಬೋಲಿ ಅಪರ ಕಹೆಹು ಸಖಿ. ನೋಡಿ, ನಾಹಿತ ಹಮಕಹು ಸುನಹು ಸಖಿ ಇನಕರ ದರ್ಶನ ದೂರಿ. ಇನ್ನು ದರ್ಶನ ನಮಗೆ ಏನು, ನಮ್ಮಂಥವರಿಗೆ ನಾವು ಏನು ಪುಣ್ಯ ಮಾಡಿದ್ದೇವೆ ಎಂದು ನಮಗೆ ದರ್ಶನ ಆಗಬೇಕು. ನಾವು ಅಷ್ಟು ಪುಣ್ಯ ಮಾಡಿದ್ದೇವಾ? ನಾವು ದರ್ಶನ ಪುಣ್ಯ ಮಾಡಿ ದರ್ಶನ ಮಾಡ್ಕೊಳ್ತೀವಿ ಅಂದರೆ ದೊಡ್ಡ ದೊಡ್ಡ ಋಷಿಗಳೇ ಕೂತ್ಕೊಂಡು ಅನೇಕ ವರ್ಷಗಟ್ಟಲ ತಪಸ್ಸು ಮಾಡ್ತಾ ಇದ್ದಾರೆ, ಅವರಿಗೆ ದರ್ಶನವಾಗ್ತಾ ಇಲ್ಲ. ನಾವು ಏನು ಮಾಡದೆ ದರ್ಶನವಾಗ್ತಾ ಇದೆ ಅಂದರೆ ನಾವೇನು ಪುಣ್ಯ ಮಾಡಿದ್ದೇವೆ? ಬ್ರಹ್ಮದೇವನಿಗೇನು ಬುದ್ಧಿ ಹುಟ್ಟಿತು? ನಮ್ಮಂಥ ಅಲ್ಪ ಜನರು, ಇವರಿಗೆ ತಪಸ್ಸಿಲ್ಲ, ಪುಣ್ಯ ಇಲ್ಲ, ಏನಿಲ್ಲ, ಆದರೆ ಇವರಿಗೆ ಭಗವಂತನ ದರ್ಶನ ಮಾಡ್ತೀನಿ ಎಂದು ಭಗವಂತನನ್ನು ಮಿಥಿಲಾಕ್ಕೆ ಕಳಿಸಿದ. ಅವನು ಬಂದಾಗ ನಮಗೆ ಬುದ್ಧಿ ಗೊತ್ತಾಯಿತು. ಗೊತ್ತಾದಾಗ ನಾವು ಮನೆಯಲ್ಲೇ ಇದ್ದೀವಿ, ನೋಡಲಿಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ನಮಗೆ ನೋಡುವ ಅವಕಾಶ ಕೊಟ್ಟ ಅಂದರೆ ಬ್ರಹ್ಮದೇವ ಇಷ್ಟಾದರೂ ನಮ್ಮ ಮೇಲೆ ದಯಾ ಅನುಗ್ರಹ ಮಾಡಿದ್ದನಲ್ಲ. ನೋಡು, ಅವರು ಯುವತಿಯರು ಹೇಳುವುದು, ಯಹ ಸಂಗಟು ಅಬಹೋ ಯಜಬ ಪುಣ್ಯ ಪುರಾಕೃತ ಹೋದ. ಅದರಿಂದ ಇನ್ನೂ ನಮ್ಮ ಪುಣ್ಯ ಹೆಚ್ಚಿದ್ದರೆ ಇಷ್ಟಾದರೂ ಬ್ರಹ್ಮದೇವ ಮಾಡಿದ್ದನಲ್ಲ. ನೀವು ಹೇಳಿದ್ದೀವಿ ನೋಡಿ, ಆ ಸೀತಾರಾಮರಿಗೆ ಆಗುವುದು, ಅದು ಆಗಬಹುದು. ನಮ್ಮ ಪುಣ್ಯ ಅದು ಇದ್ದರೆ ಅದು ಆಗುತ್ತದೋ ಏನೋ ನೋಡೋಣ. ನಮ್ಮ ಪುಣ್ಯ ಇದ್ದರೆ ಆಗಲಿ. ಬೋಲಿ ಅಪರ ಕಹೆ ಹು ಸಖಿ ನೀಕ. ಇನ್ನೊಂದು ಸಖಿ, ಹುಡುಗಿಯರಿದೆ ಮಾತಾಡ್ತಾರೆ, ಹರಟೆ ಮಾಡ್ತಾರಲ್ಲ ಮರು, ಬೇರೆ ಏನು ಕೆಲಸಗಳು ಇಂಥದ್ದೇ. ಅದರಿಂದ ಬೋಲಿ ಅಪರ ಕಹೆ ಹು ಸಖಿ ನೀಕ. ಇಲ್ಲೊಂದು ಹೇಳ್ತಾರೆ, ನೀವು ಹೇಳಿದ್ದು ಚೆನ್ನಾಗಿದೆ. ಯಹಿ ಬಿ ಆಹ ಅತಿ ಹಿತ ಸಬಹೀಕ. ನೀನು ಹೇಳಿದ್ದು ಚೆನ್ನಾಗಿದೆ. ಸೀತಾ ಜೊತೆಗೆ ಮದುವೆ ಮಾಡಿದ್ದರೆ ಮಾತ್ರ ಹಬ್ಬ, ನಮಗೆಲ್ಲರಿಗಿಷ್ಟ ಇದು. ನೋಡಿ, ಅವರಿಬ್ಬರು ನೋಡಿಕೊಂಡು ನಿಶ್ಚಯ ಮಾಡಿಕೊಳ್ಳಬೇಕಾ ಮದುವೆ. ಅವರು ನಿಶ್ಚಯ ಮಾಡಿ ಮದುವೆ ಲಗ್ನ ಪತ್ರಿಕಾ ಮಾಡಿ ಎಲ್ಲ ಮದುವೆ ಆಗ್ತಾ ಇದೆ ಬನ್ನಿ ಅಂದರೆ ನೀವು ನೋಡ್ಲಿಕ್ಕೆ ಬರ್ತೀರಿ ಮಿಕ್ಕ ಜನರು. ಇವರೇ ಡಿಸೈಡ್ ಮಾಡ್ತಾ ಇದ್ದಾರೆ ನಮಗೆಲ್ಲರಿಗಾಗಲಿ ಅಂದರೆ ಇವರೆಲ್ಲರೂ ಡಿಸೈಡ್ ಮಾಡಿ ಜನಕನಿಗೆ ಹೇಳಿಬಿಟ್ಟು ಅವರಿಂದ ಮಾಡಿಸ್ತಾರೆ ಅನಿಸುತ್ತದೆ. ಇವರೇ ತಾಯಿ ತಂದೆ ಆಗಿಬಿಟ್ರು ಊರಿನ ಜನರೇ. ಏಕೆಂದರೆ ನಾವೆಲ್ಲರೂ ರಾಮ ಭಕ್ತರು, ಸೀತಾ ಭಕ್ತರು. ನಾವು ಭಕ್ತರು ಹೇಳಿದ್ದಾಗಬೇಕು, ಅದು ಧೈರ್ಯ ನೋಡಿ. ನಾವು ಭಕ್ತರು ಹೇಳಿದ್ದೇ ಭಗವಂತ ಮಾಡಬೇಕು, ನಮಗೋಸ್ಕರನಲ್ಲವೇ. ನಮಗಿಷ್ಟ ಇದು, ನಾವು ಹೇಳ್ತೀವಿ, ಅವ್ರು ಮಾಡಬೇಕು ಅಷ್ಟೇ, ಅವರ ಆಗ್ರಹ ಅಷ್ಟೇ. ನಾವು ಭಕ್ತರ ಮಾತು ಕೇಳಬೇಕಲ್ಲವೇ ಭಗವಂತಕ್ಕೆ ಬೇರೆ ಕೆಲಸ ಏನು? ನಮ್ಮ ಭಕ್ತರಿಗೋಸ್ಕರನೇ ಅವತಾರ ಮಾಡಿದ, ಭಕ್ತರಿಗೋಸ್ಕರನೇ ಮನುಷ್ಯ ರೂಪ ಧರಿಸಿ. ಇಲ್ಲದ್ರೆ ವೈಕುಂಠದಲ್ಲೇ ಕೂತಿರುತ್ತಿದ್ದ. ಇಲ್ಲೇಕೆ ಬಂದ? ನಮಗೋಸ್ಕರನೇ ಅಲ್ಲವೇ, ನಮ್ಮನ್ನು ತೋರಿಸುವುದಕ್ಕೆ. ಇದು ನಮ್ಮನ್ನು ಮುಖ ತೋರಿಸಿದ್ದವನು ಅದು ಮಾಡಬಹುದೇ ಮದುವೆ? ಅದು ಮಾಡಿಬಿಟ್ರೆ ಆಗುತ್ತಿತ್ತೆ. ಸ್ವಲ್ಪ ಅರ್ಧ ಮಾಡಿ ಅರ್ಧ ಬಿಡುವುದೇಕೆ? ಇಲ್ಲಿ ಬಂದು ಮುಖ ತೋರಿಸಿದ್ದ, ಅಷ್ಟರಲ್ಲಿ ಸ್ವಲ್ಪ ಮದುವೆ ಮಾಡಿದ್ರು ಅದು ನೋಡ್ಕೊಂಡು ಬಿಡ್ತೀವಿ. ನಮಗೆ ಅದು ದರ್ಶನ ಮಾಡಿಕೊಡಲಿ. ಅದು ಇವರ ಮಾತು. ಹೆಂಗಸರು ಹೇಗೆ ಮಾತಾಡ್ತಾರೆ ನೋಡಿ. ತುಳಸಿದಾಸ್ ಇದೆಲ್ಲ ಬರೆಯುತ್ತಾನೆ. ತುಳಸಿದಾಸ್ಗೆ ಇದೆಲ್ಲ ಹೇಗೆ ಗೊತ್ತೋ ನನಗೂ ಗೊತ್ತಿಲ್ಲ, ಅವ್ರಿಗೇನೋ ಗೊತ್ತು. ಕೊಬ್ಬು ಕಹ ಬೋಲಿ ಅಪರ ಕಹೆ ಹುಸಖಿ ನೀಕ. ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ. ಸೀತಾರಾಮರಿಗೆ ಮದುವೆ ಆಗಿದ್ದರೆ ಅಬ್ಬಾ ನಮ್ಮ ಜನ್ಮ ಧನ್ಯವಾಗುತ್ತಿತ್ತು. ಅಬ್ಬಾ ನಮ್ಮ ಎಲ್ಲರಿಗೆ ದೊಡ್ಡ ಆಸೆ ಇದೆ,
ನಮಗೆ ಹಣ ಬೇಕೆಂದಿಲ್ಲ, ನಮಗೆ ಇನ್ನೇನು ಮಕ್ಕಳು ಬೇಕು, ಹಣ ಬೇಕು, ಮನೆ ಬೇಕು, ನಮಗೆ ಯಾವ ಲೌಕಿಕ ಆಸೆ ಇಲ್ಲ. ನಮಗಿದೊಂದೇ ಆಸೆ ಇದೆ, ಸೀತಾರಾಮ ಕಲ್ಯಾಣ ನಮ್ಮ ಎದುರಾಗಿ ನಡೆಯಲಿ, ನಾವು ಕಣ್ಣಾರ ನೋಡಲಿ, ನಮ್ಮ ಜನ್ಮ ಧನ್ಯ ಆಗುತ್ತದೆ. ನಾವು ಇನ್ನೊಂದು ಏನು ಬೇಡ್ಕೊಳ್ಳಲ್ಲ. ಬ್ರಹ್ಮದೇವರೇ ನಮಗೆ ಬೇರೆ ಏನು ಕೊಡಬೇಡಿ, ಇದೊಂದು ಮಾತ್ರ ಸಾಕು, ಇದೊಂದು ಮಾತ್ರ ಸಾಕು. ಅವ್ರು ನೋಡಿ ಕೇಳುವುದು, ಮಿಕ್ಕದೇನು ನಮಗೆ ಬೇಡ, ಇದೊಂದು ಮಾತ್ರ ನಮಗೆ ಬೇಕು. ಬೋಲಿ ಅಪರ ಕಹೆವು ಸಖಿನೀಕ ಯಹಿ ಬಿಹಾಹ ಅತಿ ಹಿತ ಸಬಹೀಕ. ಈ ವಿವಾಹ ನಮ್ಮ ಎಲ್ಲರಿಗೆ ಹಿತವನ್ನುಂಟು ಮಾಡ್ತದೆ, ನಮಗೆಲ್ಲರಿಗೆ ಆನಂದವನ್ನುಂಟು ಮಾಡ್ತದೆ. ಈಗ ಇದೊಂದು ಮಾತ್ರ ಆಗಬೇಕು ಎಂದು. ಇನ್ನೊಂದು ಹುಡುಗಿ ಹೇಳ್ತಾರೆ, ಹೌದು ನಮಗೆಲ್ಲರಿಗೂ ಆಸೆ ಇದೆ, ಬ್ರಹ್ಮದೇವನನ್ನು ನಾವು ಬೇಡ್ಕೊಳ್ತಾ ಇದ್ದೀವಿ, ಆದರೆ ಎಷ್ಟೋ ಆಸೆಗಳು ನಾವು ಅಂದ್ಕೊಂಡ್ರೆ ಆಗುತ್ತವಾ? ನಾವೇನೋ ಹಾಗಾಗಬೇಕು ಹೀಗಾಗಬೇಕು ಆಸೆ ಪಟ್ಕೊಳ್ತೀವಿ, ಆಗಲ್ಲ. ಅದಕ್ಕೆ ಎಷ್ಟೋ ವಿಘ್ನಗಳು. ಒಂದು ವಿಘ್ನ ಮೊದಲೇ ಹೇಳಿದ್ದರು, ದಶರಥನ ಜನಕನ ಪ್ರತಿಜ್ಞೆ ಇದೆ. ಅವರು ಪ್ರತಿಜ್ಞೆ ಬಿಡ್ತಾರ ಏನು? ರಾಜರು ಪ್ರತಿಜ್ಞೆಗಳು ಬಿಡಲ್ಲ. ರಾಜರು ಪೌರುಷ ಪರಾಕ್ರಮ ಏನೇನೋ ಮಾತಾಡ್ತಾರೆ, ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಾರೆ ಹೊರತು ಇಂಥದ್ದು ನಮ್ಮ ಹೃದಯದ ಆಸೆ ಅವ್ರಿಗೇನು ಅರ್ಥವಾಗ್ತದೆ? ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ. ನಮ್ಮ ಹೃದಯ ಆಸೆ ಅರ್ಥ ಮಾಡಿಕೊಂಡ್ರೆ ಆ ಪ್ರತಿಜ್ಞೆ ಗೀತಿಜ್ಞೆ ಎಲ್ಲ ಬಿಟ್ಟು ಮದುವೆ ಮಾಡಬೇಕು. ಏಕೆ? ನಮ್ಮೆಲ್ಲರಿಗಿಷ್ಟ. ಯುವತಿಗಳು ಹೇಳ್ತಾರೆ ನೋಡಿ, ನಮ್ಮ ಪ್ರಜಾ ಜನರಿಗಿಷ್ಟ ಮಾಡಿಬಿಡು, ಎಲ್ಲರೂ ನೋಡ್ಕೊಳ್ತಾರೆ, ಸಂತೋಷ ಪಟ್ಕೊಳ್ತಾರೆ, ಜನ್ಮ ಧನ್ಯವಾಗುತ್ತದೆ. ನಿಮ್ಮ ಪ್ರತಿಜ್ಞೆ ಬಿಟ್ಕೊ ಇವರ ಯೋಚನೆ. ಆದರೆ ನಮ್ಮ ಆಸೆ ಹೀಗಿದೆ, ಅವ್ರು ಬಿಡ್ತಾರಾ ದೊಡ್ಡವರು? ಅವ್ರದ್ದು ಪ್ರತಿಜ್ಞಾ, ನಾವು ದೊಡ್ಡರು, ರಾಜ, ಧರ್ಮ ಏನೇನೋ ಮಾತಾಡ್ತಾರೆ, ಅವರು ಹಾಗೆ ಇರ್ತಾರೆ, ಬಿಡಲ್ಲ. ಹಠ ಮಾಡಿ ಹಾಗೆ ಇರ್ತಾರೆ. ಅವರು ಹಠ ಮಾಡ್ತಾರೆ ಅಷ್ಟೇ ಹೊರತು ಲೋಕಕ್ಕೆ ಅನುಗ್ರಹವಾಗ್ತದೆ, ಲೋಕ ಕಲ್ಯಾಣವಾಗ್ತದೆ, ಎಲ್ಲರಿಗೂ ಸೀತಾರಾಮ ಕಲ್ಯಾಣ ದರ್ಶನವಾಗುತ್ತದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆ ದರ್ಶನ ನೋಡಲ್ಲ. ತನ್ನ ಹಠನೇ ಮುಖ್ಯ. ನೀವು ಹಠ ಬಿಡಪ್ಪ, ಲೋಕಕ್ಕೆ ಉಪಕಾರ ಅಂದರೆ ಉಪಕಾರ ಏನು ಬೇಡ, ನಮ್ಮ ಹಠನೇ ಮುಖ್ಯ. ಹಾಗಿಡ್ಕೊಳ್ತಾರೆ ಜನರು. ಏನು ಮಾಡೋದು? ನೋಡೋಣ ಬ್ರಹ್ಮದೇವ ಏನು ಮಾಡ್ತಾನೆ. ಇನ್ನೊಬ್ಬರು ಹೇಳ್ತಾರೆ, ನೋಡು ಅವರು ಸುಮ್ಮನೆ ಕೊಡಲ್ಲ, ಶಿವಧನುಸ್ಸು ಎತ್ತಬೇಕು. ಎತ್ತುವುದಾಗುತ್ತದೆ ಏನು? ಶಿವಧನುಸ್ಸು ದೊಡ್ಡವರಿನಿಂದಲೇ ಆಗಲ್ಲ ಎತ್ತಕ್ಕೆ. ದೊಡ್ಡ ಮಹಾಪರಾಕ್ರಮಿಗಳೇ ಶಿವಧನುಸ್ಸು ಎತ್ತಕ್ಕಾಗಲ್ಲ. ಇವ್ರು ನೋಡಿದ್ರೆ ಸಣ್ಣ ಮಗು ಇದ್ದಾನೆ, ಏನು 16 ವರ್ಷ ಹುಡುಗ, ಇವನೇನು ಎತ್ತುತ್ತಾನೆ? ಕೋವುಕಃ ಶಂಕರ ಚಾಪ ಕಠೋರ. ಶಿವನ ಧನುಸ್ಸು ಮಹಾ ಕಠೋರವಾಗಿದೆ ಗೊತ್ತಾ? ಶಿವನ ಧನುಸ್ಸು ಮಹಾ ಭಾರ ಇದೆ, ಕಠಿಣವಾಗಿದೆ, ಎತ್ತುವುದೇ ಕಷ್ಟ, ಭಯಂಕರವಾಗಿದೆ. ಅದು ಎತ್ತುವುದು ಕಷ್ಟ. ಮರಿ ರಾಮಚಂದ್ರ ಎತ್ತದಿದ್ದರೆ ಅದು ಜನಕ್ಕೆ ಒಪ್ಕೊಳ್ಳಲ್ಲ. ಇಷ್ಟಿಷ್ಟು ಯೋಚನೆ ಏಕೆ? ಮದುವೆ ಆದ ನಂತರ ನೋಡಬಹುದು ಅಲ್ಲವೇ? ಮೊದಲೇ ಯೋಚನೆ ನೋಡಿ, ಹರಟೆ ನೋಡಿ ಇವರದು. ಕೊವುಕಃ ಶಂಕರ ಚಾಪ ಕಠೋರ ಏ ಶ್ಯಾಮಲ ಮೃದು ಗಾತ. ಇವರು ನೋಡಿದರೆ ಸುಕುಮಾರವಾಗಿದ್ದಾನೆ, ಶಿವಧನುಸ್ಸೇನು ಅಷ್ಟು ಗಟ್ಟಿ ಕಲ್ಲು ಆಗಿದೆ, ಎತ್ತುತ್ತಾನ? ಆಸೆ ಇಲ್ಲ. ನಮಗೆ ಆಸೆ ಇದೆ ಮದುವೆ ಆಗಬೇಕೆಂದು, ನಮ್ಮ ಆಸೆ ಪೂರೈಸುತ್ತದೇನು? ನಮ್ಮ ಆಸೆ ನಮ್ಮಲ್ಲೇ ಇದ್ದು ಬಿಡ್ತದೆ. ಸಬು ಅಸಮಂಜಸ ಅಹೈ ಸಹಾಯಾನಿ. ಅಯ್ಯೋ, ಅವ್ರಿಗೆ ಹೇಳ್ತಾರೆ ಇನ್ನೊಬ್ಬ ಸಖಿ ನೋಡು, ಇದೆಲ್ಲ ನಮ್ಮ ಆಸೆ ಚೆನ್ನಾಗಿದೆ, ನಮ್ಮ ಆಸೆ ಚೆನ್ನಾಗಿದೆ, ನನ್ನ ಆಸೆ ನಿನಗೂ ಇಷ್ಟ, ನಿಮ್ಮ ಆಸೆ ನನಗೂ ಇಷ್ಟ, ನಮ್ಮೆಲ್ಲರಿಗೂ ಇಷ್ಟ, ಬಟ್ ನಮ್ಮೆಲ್ಲರೂ ಇಷ್ಟ ಅವರಿಗಿಲ್ಲ. ಏನು ಮಾಡ್ತೀವಿ? ಜನಕನಿಗಿಲ್ಲ ಅಲ್ಲವೇ? ಇಲ್ಲ, ಅದು ಸಭ ಅಸಮಂಜಸ ಅಹೈ ಸಹಾಯ. ಇದು ನೋಡಿದ್ದರೆ ಎಲ್ಲ ಅಸಮಂಜಸಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಅಸಮಂಜಸನೇ, ಅಯೋಗ್ಯ ಅಂದರೆ ಅಯುಕ್ತ, ಹೊಂದದೇ ಇರುವಂಥ. ಕರೆಕ್ಟ್, ಹೊಂದದೇ ಇರುವಂಥ. ಇದೆಲ್ಲ ಹೊಂದುತ್ತಾ ಇಲ್ಲ. ಯಹಸುನಿ ಅಪರ ಕಹಯಿ ಮೃದುಮನ್. ಇನ್ನೊಬ್ಬಳು ಹೇಳ್ತಾರೆ, ಹಾಗಲ್ಲ, ಹಾಗೇನು ಚಿಂತೆ ಮಾಡಬೇಡಿ. ಸಖಿ ಎನ್ನ ಕಹ ಕೋವು ಅಸ ಕಹಿ ಬಡ ಪ್ರಭಾವು ದೇಖತ ಲಘು ಅಹಹಿ. ನಾನು ಇನ್ನೊಬ್ಬರು ಯಾರೋ ಹೇಳ್ತಾ ಇದ್ದೇನೆ, ನೋಡಿದ್ದೀನಿ, ನೋಡಲಕ್ಕೆ ಸಣ್ಣವಾಗಿರ್ತಾನೆ, ಚಿಕ್ಕ ಮಗುವಾಗೆ, ಪರಾಕ್ರಮ ಮಾತ್ರ ಮಹಾ ದೊಡ್ಡದಂತೆ, ಅಂಥದ್ದಿರುತ್ತದಂತೆ ನಾನು ಕೇಳಿದ್ದೀನಿ. ಸಖಿ ಇನ್ನ ಕಹ ಕೋವು ಅಸ ಕಹಿ ಬಡ ಪ್ರಭಾವು ದೇಖತ ಲಘು. ನೋಡಲಕ್ಕೆ ಸಣ್ಣವನೇ, ಪರಾಕ್ರಮ ಮಾತ್ರ ಮಹಾ ದೊಡ್ಡದಿರುತ್ತದೆ. ಅದರಿಂದ ಪರಸಿ ಜಾಸು ಪದ ಪಂಕಜ ದೂರಿ. ಇವನ ಪಾದದ ಧೂಳಿ ಸ್ಪರ್ಶದಿಂದಲೇ ಆ ಕಲ್ಲು ಹೆಂಗೆ ಸಾಗಿಬಿಟ್ಟರೆ ಅಷ್ಟು ಶಕ್ತಿ ಇರುವವನು ಶಿವಧನುಸ್ಸು ಎತ್ತಕ್ಕಾಗಲ್ಲವಾ? ಅದು ನೋಡಿ, ಇವರೇ ಎಲ್ಲ ಹೇಳಿಬಿಡುವುದು. ಪರಸಿ ಜಾಸು ಪದ ಪಂಕಜ ದೂರಿ ತರಿ ಅಹಲ್ಯಾಕೃತ ಅಗಭೂರಿ. ನೋಡಿ, ಅಹಲ್ಯ ತನ್ನ ಪಾಪವನ್ನು ಕಳ್ಕೊಂಡು ಬಿಟ್ಟು ಮತ್ತೆ ಹೆಂಗಸರಾಗಿ ಮತ್ತೆ ಪವಿತ್ರವಾಗಿ ಎಲ್ಲ ತನ್ನ ಪತಿಲೋಕಕ್ಕೆ ಹೋದರಂತೆ. ಇಷ್ಟು ದೊಡ್ಡ ಶಕ್ತಿ ಇದೆ ಅಂದರೆ ಶಿವಧನುಸ್ಸನ್ನು ಎತ್ತಕ್ಕಾಗಲ್ಲವಾ? ಮಾಡೇ ಬಿಡ್ತಾನೆ. ಸೋಕಿ ರಹಹಿ ಬಿನು ಶಿವಧನು ತೋರೆ. ಅಂಥ ದೊಡ್ಡವನು ಶಿವಧನುಸ್ಸನ್ನು ಎತ್ತಕ್ಕಾಗುತ್ತದ? ಎತ್ತೇ ಬಿಡ್ತಾನೆ. ತೆಹಿ ಶ್ಯಾಮಲ ಬರು ರಚೆವು ಬಿಚ್ ಯಹ ಪ್ರತೀತಿ ಪರಿಹರಿನ ಭೋರೆ. ಅದರಿಂದ ಇದು ಆಗಲ್ಲ ಎಂದು ನೀವೇನು ನಿರಾಶೆ ಪಟ್ಕೊಳ್ಳಬೇಡಿ, ಹಾಗೆ ಬಿಡ್ತದೆ. ನೋಡು, ನನ್ನ ಮನಸ್ಸು ಕನಸುತ್ತದೆ, ಹಾಗೆ ಬಿಡ್ತದೆ.
ಶಿವಧನುಸ್ಸು ಎತ್ತುತ್ತಾನೆ, ಆಗುತ್ತದೆ. ನನ್ನ ಮನಸ್ಸು ಕನಸುತ್ತಾ ಇದೆ, ನೀವೇನು ಅಪನಮ್ಮಕ ಇಟ್ಕೊಳ್ಳಬೇಡ, ನಂಬಿಕೊಂಡು ಇಟ್ಕೊ. ಜಹಿ ಬಿರಂಚಿ ರಚಿಸೀಯ ಸಮಾರಿ ತೆಹಿ ಶ್ಯಾಮಲ ಬರು ರಚವು ಬಿಚಾರಿ. ಸೀತಾ ಅಂತವಳು ಸುಂದರಿಯನ್ನೇ ಸೃಷ್ಟಿ ಮಾಡಿದನಲ್ಲ ಬ್ರಹ್ಮದೇವ, ಅವಳಿಗೆ ಯೋಗ್ಯನಾಗಿರುವ ಪತಿಯನ್ನೇ ಮಾಡಬೇಕೆ, ಅದರಿಂದ ಯೋಗ್ಯನನ್ನೇ ಮಾಡಿಬಿಟ್ಟ. ಜಹಿ ಬಿರಂಚಿ ರಚಿಸೀಯ ಸಮಾರಿ ತೆಹಿ ಶ್ಯಾಮಲ ಬರು ರಚವು ಬಿಚಾರಿ. ತಾಸು ಬಚನ ಸುನಿ ಸಬಹರ ಶಾನಿ. ಇವಳ ಮಾತು ಕೇಳಿ ಮಿಕ್ಕ ಹುಡುಗಿಯರು ಎಲ್ಲರಿಗೂ ಸಂತೋಷವಾಯ್ತಂತ. ನೀನು ಹೇಳಿದೆ ಚೆನ್ನಾಗಿದೆ, ಹೌದೌದು, ಹಾಗೇ ಆಗಲಿ. ಐಸೈ ಹೋವು ಕಹ ಹಿ ಮೃದುವಾನ್. ಐಸೈ ಹೋ ತಥಾಸ್ತು ಹೇಳ್ತೀವಲ್ಲ, ಏವಮಸ್ತು ತಥಾಸ್ತು, ಹೀಗೆ ಆಗಲಿ ಎಂದು ಎಲ್ಲರ ಮನಸ್ಸಿನಲ್ಲಿ ಮನಸ್ಫೂರ್ತಿಯಾಗಿ ತಮ್ಮ ಮನಸ್ಸಿನಿಂದ ಕೇಳ್ಕೊಳ್ತಾ ಇದ್ದಾರೆ, ಹೀಗೇ ಆಗಲಿ, ಒಳ್ಳೆಯದಾಗಲಿ. ಹಿಯ ಹರ್ಷ ಹಿ ಬರುಷ ಹಿ ಸುಮನ. ಸಂತೋಷದಿಂದ ಸಂತೋಷ ಪಟ್ಕೊಂಡು ಪುಷ್ಪ ವರ್ಷಣೆ ಮಾಡಿಬಿಡ್ತಾ ಇದ್ದಾರಂತೆ. ಯಾರು? ಸುಮುಖಿ ಸುಲೋಚನಿ ಬೃಂದ. ಅವ್ರ ಕೈಯಲ್ಲೋ ಆ ಮನೆಯಲ್ಲಿ ಏನಿತ್ತೋ ಹೂಗಳು ಅವು ತೊಗೊಂಡುಬಿಟ್ಟು ಅವ್ರ ಮೇಲೆ ಹಾಕಿಬಿಟ್ಟರು, ರಾಮನ ಮೇಲೆ. ಜಾಹಿ ಜಹ ಬಂದು ದವು ತಹ ಪರಮಾನಂದ. ಎಲ್ಲೆಲ್ಲಿ ಹೋಗುತ್ತಾ ಇದ್ದಾರೋ, ಎಲ್ಲೆಲ್ಲಿ ಯಾವ ಬೀದಿಗೆ ಹೋಗ್ತಾರೋ, ಯಾವ ಊರಿನಲ್ಲಿ ಯಾವ ಬೀದಿಗೆ ಹೋದರೂ ಎಲ್ಲರೂ ಹೀಗೆ ಬರುವುದು, ಎಲ್ಲರೂ ಹೀಗೆ ಅವರ ಕುರಿತು ಪ್ರಶಂಸೆ ಮಾಡುವುದು, ಹೀಗೆ ಮಾತಾಡುವುದು. ಇದೇ ಪರಮಾನಂದ ಇಡಿಲ ಮಿಥಿಲಾ ನಗರದಲ್ಲಿ ಆಗುತ್ತಾ ಇದೆ ಎಂದು ತುಳಸಿದಾಸ ನೋಡಿ ಬಂದಂತೆ ಹೇಳ್ತಾನೆ. ಅವರಿಗೇನೋ ಗೊತ್ತಿಲ್ಲ, ತುಳಸಿದಾಸ ನೋಡಿ ಬಂದನೋ, ಅವರಿಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತೋ ಗೊತ್ತಿಲ್ಲ. ಪೂರ ಬದಿಸಿಗೆ ದೋವು ಭಾಯೆ ಜಹ ಧನುಮುಖ ಹಿತ ಭೂಮಿ ಬನಾಯಿ. ಎಲ್ಲಿದೆ ಅಪ್ಪ? ಕರೆಕ್ಟ್, ಅದೇ ನಾನು ಬಂದಿಲ್ಲ ಅಂದ್ಕೊಳ್ತಾ ಇದ್ದೆ, ಮುಂದೆ ಇದೆ, ಬರ್ತಾ ಇದೆ. ಪುರ ಬದಿಸಿಗೆ ದೋವು ಭಾಯಿ ಜಹ ಧನುಮುಖ ಹಿತ ಭೂ. ಅದೇ ನಗರಗಳೆಲ್ಲ ಬೀದಿಗಳು ನೋಡ್ತಾ ಎಲ್ಲಿ ಆ ಧನುಸ್ಸಿಟ್ಟರೋ ಆ ಭವನಕ್ಕೆ ಹೋಗ್ತಾ ಇದ್ದಾರೆ, ಆ ಬೀದಿಯಲ್ಲಿದ್ದಾರೆ. ಜಹ ಧನುಮುಖ ಹಿತ ಭೂಮಿ ಬನಾಯಿ ಅತಿ ಬಿಸ್ತಾರ ಚಾರುಗ ಚಢಾರಿ. ಅದು ನೋಡಿದ್ದರೆ ಬೀದಿಗಳಿಲ್ಲೂ ದೊಡ್ಡ ಬೀದಿಗಳಿವೆ. ಏಕೆ? ಅದೆಲ್ಲ ರಾಜರ ಅರಮನೆ ಹತ್ತಿರಕ್ಕೆ ಹೋದರೆ ಜನರು, ರಥೋತ್ಸವಗಳು ದೊಡ್ಡದು ನಡೆಯುತ್ತದಲ್ಲ, ಬೀದಿಗಳು ಇನ್ನೂ ತುಂಬ ಅಗಲವಾಗಿರುತ್ತವೆ, ಎಷ್ಟೋ ಸಾವಿರಾರು ಜನರು ಹೋಗುವಷ್ಟು. ಅತಿ ವಿಸ್ತಾರ ಚಾರು ರಚಡಾರಿ. ಅತಿ ವಿಸ್ತಾರವಾಗಿವೆ, ಸುಂದರವಾಗಿವೆ ಬೀದಿಗಳು. ಗೋಡೆಗಳೆಲ್ಲ ಸುಂದರವಾಗಿ ಅಲಂಕಾರ ಮಾಡಿದ್ದಿದೆ. ಬಿಮಲ ವೇದಿಕಾ ರುಚಿರ. ಈಗ ಅಲ್ಲಿ ಅರಮನೆ ನೋಡಿದ್ದರೆ ಎಲ್ಲಿ ಶಿವಧನುಸ್ಸುದು ಒಂದು ವೇದಿಕೆ ಇದೆ, ಅದಕ್ಕೆ ಸ್ಪೆಷಲ್ ಒಂದು ಸ್ಟೇಡಿಯಂ ಇರುತ್ತದೆ ನೋಡಿ, ಒಂದು ಸ್ಟೇಡಿಯಂ ಜಾಗ ಇರುತ್ತದೆ. ಅಂಥ ಜಾಗದಲ್ಲಿಟ್ಟರು ಶಿವಧನುಸ್ಸು, ಮನೆಯಲ್ಲಿ ಇಟ್ಕೊಂಡಿಲ್ಲ. ಒಂದು ದೊಡ್ಡ ಸ್ಟೇಡಿಯಂ ಹಾಗೆ ದೊಡ್ಡ ವೇದಿಕೆ ಇದೆ. ಜನರು ಕೂತ್ಕೊಳ್ಳುವುದಕ್ಕೆ ಕುರ್ಚಿಗಳಿವೆ, ಬೇಕಾದಷ್ಟು ಕುರ್ಚಿಗಳು, ಲಕ್ಷ ಕುರ್ಚಿಗಳು ಜನರು ಬರುವುದಕ್ಕೆ. ಎಲ್ಲರಿಗೆ ಕಂಡು ಬರುವುದಷ್ಟು ದೊಡ್ಡ ವೇದಿಕೆ ಇದೆ. ಕ್ರಿಕೆಟ್ ಆಡುವಾಗ ದೊಡ್ಡ ವೇದಿಕೆ ಇರುತ್ತದೆ ನೋಡಿ, ಕ್ರಿಕೆಟ್ಗೆ ವೇದಿಕೆ ಇರಲ್ಲ, ಕ್ರಿಕೆಟ್ಗೂ ಅಲ್ಲಿ ಬೀದಿಯಲ್ಲೇ ಆಡ್ತಾರಲ್ಲ, ಭೂಮಿಯಲ್ಲೇ ಆಡ್ತಾರೆ. ಒಂದು ಪ್ರವಚನ ಮಂಟಪ ಮಾಡಿದ್ದಾರೆ, ದೊಡ್ಡದು ವೇದಿಕೆ. ಆ ವೇದಿಕೆ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ವಿಮಲ ವೇದಿಕಾ ರುಚಿರ ಸಮಾರಿ. ಸುಂದರವಾದ ವೇದಿಕೆ ಇದೆ, ಅದನ್ನು ಇನ್ನೂ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಆ ವೇದಿಕೆ ಮೇಲೆ ಚಹುಂದಿಸಿ ಕಂಚನ ಮಂಚ ಬಿಸಾಲ. ಸುತ್ತು 4 ದಿಕ್ಕುಗಳಲ್ಲಿ ಮಂಚಗಳಿವೆ. ಅಂದರೆ ಇದಕ್ಕೆ ಈ ಸೈಡು ಮಂಚಗಳು ಅಂದರೆ ಎತ್ತರುವ ವೇದಿಕೆಗಳು. ಏಕೆಂದರೆ ಕೆಲವರು ಋಷಿಗಳು, ರಾಜಕುಮಾರರು ಕೂತಿರಬೇಕು, ಜನರಲ್ ಪಬ್ಲಿಕ್ ಕೆಳಗೆ ಕೂತಿರ್ತಾರೆ. ಮಂಚಗಳ ಮೇಲೆ ರಾಜಕುಮಾರರು ಬಂದಿರುವ ಸ್ವಯಂವರಕ್ಕೆ ಬಂದಿರುವವರು ಶಿವಧನುಸ್ಸು ಎತ್ತುತ್ತೇವೆ ಎಂದು ಋಷಿಗಳು ಅವರೆಲ್ಲ ಅವರು ಕೂತಿರುವುದಕ್ಕೆ ಮಂಚಗಳಿವೆ 4 ದಿಕ್ಕುಗಳಲ್ಲಿ. ಇಲ್ಲಿ ಈ ಸೈಡು ಎಲ್ಲ ಕಡೆ ಮಾಡಿದೆ. ಮಧ್ಯದಲ್ಲಿ ಇವರು, ಅಂದರೆ ಆ ಕಾಲದಲ್ಲಿ ಸ್ಟೇಡಿಯಂ ಎಂದು ಐಡಿಯಾ ಇತ್ತು ನೋಡಿ. ಸುತ್ತೆಲ್ಲ ಅವರು ಇರ್ತಾರೆ, ಮಧ್ಯದಲ್ಲಿ ಪಬ್ಲಿಕ್ ಕೂತಿರ್ತಾರೆ. ದಹಧನುಮುಖ ಹಿತ ಭೂಮಿ ಬನಾಯಿ ಅತಿ ಬಿಸ್ತಾರ ಚಾರು ಗಚಡಾರಿ. ಇದು ಯಾವಾಗಲೂ 15 ಶತಮಾನ, 16 ಶತಮಾನ ತುಳಸಿದಾಸ. ಆ ಕಾಲದಲ್ಲಿ ಇಷ್ಟೆಲ್ಲ ಯೋಚನೆ. ಬಿಮಲ ವೇದಿಕಾ ರುಚಿರ ಸಮಾರಿ ಚಹುದಿಸಿ ಕಂಚನ ಮಂಚ ಬಿಸಾಲ ರಚೆ ಜಹ ಬೈಟಹಿ ಮಹಿಪಾಲ. ಒಂದು ರಾಜಕುಮಾರರು ಕೂತಿರಬೇಕೆ, ಅವ್ರಿಗೋಸ್ಕರ ವೇದಿಕೆಗಳಿವೆಂತೆ. ತಿಹಿ ಪಾಚೆ ಸಮೀಪ ಚಹು ಪಾಸ ಅಪರ ಮಂಚ ಮಂಡಲಿ ಬಿಲಾಸ. ಅದಕ್ಕೆ ಹಿಂದೆ ಇನ್ನೊಂದು ಮಣ್ಣು ಇದೆ, ಏನು ವೇದಿಕೆ ಇದೆ. ಕಚ್ಚುಕವು ಉಂಚ ಸಬ ಭಾಂತಿ ಸುಹಾಯಿ. ಇದ್ದರೆ ಅವನು ಮಧ್ಯದ ಮಾತ್ರ ಒಂದು ದೊಡ್ಡದು ಎತ್ತರ ಇದೆ, ಎಲ್ಲಕ್ಕಿಂತ ಎತ್ತರ ಇದೆ, ಎಲ್ಲರಿಗೆ ಕಂಡು ಬರಬೇಕು, ಎಲ್ಲಿ ಕೂತಿದ್ದರೂ ಕಂಡು ಬರಬೇಕು, ಹಾಗೆ ಎತ್ತರ ಮಾಡಿದ್ದಾರೆ. ತಿಹಿಂಪಾಚೆ ಕಚುಕ ಉಂಚಿ ಸಬ ಭಾಂತಿ ಸುಹಾಯಿ ಬೈಟಹಿ ನಗರ ಲೋಗ ಜಹಜಾಯಿ. ಅಲ್ಲಿ ಕಚುಕ ಉಂಚಿ ಸಬ ಭಾಂತಿ ಸುಹಾಯಿ ಬೈಟಹಿ ನಗರ ಲೋಕ ಜಹತಾಯಿ.
ನಗರ ಜನರು ಕೂತಿರುವುದಕ್ಕೆಯೂ ಜಾಗ ಮಾಡಿದ್ದಾರಂತೆ. ಅದು ಒಂದು ಎತ್ತರವಾದ ಜಾಗ, ಅಂದರೆ ಆ ವೇದಿಕೆ ಕಂಡು ಬರುವಷ್ಟು ಎತ್ತರ. ತಿನಕೆ ನಿಕಟ ಬಿಸಾಲ ಸುಹಾಯೆ ಧವಲಧಾಮ ಬಹುಬರನ ಬನಾಯೆ. ಇನ್ನೂ ಏನೇನೋ ಅಲ್ಲ, ಧವಲಧಾಮ ಅಂದರೆ ಕೈಲಾಸ ಅಷ್ಟು ವರ್ಣ ಅಲ್ಲಿ ಸುಂದರ ಮಾಡಿದ್ದಾರಂತೆ. ಜಹ ಬೈಠೆ ದೇ ಕಹಿಸ ಬನಾರಿ, ಎಲ್ಲಿ ಕೂತ್ಕೊಂಡರೂ ಎಲ್ಲರೂ ಕಂಡು ಬರ್ತಾರೆ. ಜಥಾ ಜೋಗು ನಿಜ ಕುಲ ಅನುಹಾರಿ ಪುರಬಾಲಕ ಕಹಿ ಕಹಿ ಮೃದು ಬಚನ ಸಾದರ ಪ್ರಭು ಹಿ ದೇಖಾವಹಿ ರಚನ. ಅದು ಅಲ್ಲಿ ಮಾಡಿದ್ದಾರೆ ಅಷ್ಟೇ, ಅದಿನ್ನೂ ನೋಡಲಿಲ್ಲ. ಅಲ್ಲಿ ವೇದಿಕೆ ಹೀಗಿದೆ ಎಂದು ತುಳಸಿದಾಸು ಮೊದಲು ವರ್ಣನ ಮಾಡಿದ್ದಾರೆ. ಇವರೆಲ್ಲೂ ಬೀದಿಯಲ್ಲಿದ್ದಾರೆ, ಅಲ್ಲಿಗೆ ತಲುಪಲಿಲ್ಲ. ಅದು ಕೇಳ್ತಾ ಇದ್ದಾರೆ ಹೋಗುತ್ತಾ. ನಾವು ಅದು ಶಿವಧನುಸ್ಸು ಇಟ್ಟಿರುವಂಥ ಜಾಗ ಇದ್ದಂತೆ, ಅಲ್ಲಿ ಏನೋ ಶಿವಧನುಸ್ಸು ಸ್ವಯಂವರ ಅದು ನಡೆಯುತ್ತದಂತೆ. ಅದು ಎಲ್ಲಿ ಎಂದು ಕೇಳಿದ್ದಾರೆ. ಹುಡುಗರು ಹೇಳಿದ್ದಾರಂತೆ, ನಾನು ತೋರಿಸ್ತೀನಿ ಬಾ ಎಂದು ಹೇಳಿದನಂತೆ. ಅವರಿಗೆ ಉತ್ಸಾಹ, ಅಲ್ಲಲ್ಲ ನಾನು ತೋರಿಸ್ತೀನಿ, ಏನು ಗೊತ್ತಿಲ್ಲ. ಇನ್ನೊಬ್ಬರು ಹೇಳ್ತಾನಂತೆ. ಎಲ್ಲರೂ ಹುಡುಗರು ಬಂದರೆ ನಾನು ತೋರಿಸ್ತೀನಿ ಅಂತ. ಪುರ ಬಾಲಕ ಕಹಿ ಕಹಿ ಮೃದು ವಚನ ಸಾದರ ಪ್ರಭು ಹಿ ದೇಖಾವಹಿ ರಚನ. ಅವ್ರು ತೋರಿಸ್ತಾ ಇದ್ದೆ, ನಾನು ತೋರಿಸ್ತೀನಿ, ನನಗೆಲ್ಲ ಗೊತ್ತು, ನಾನು ತೋರಿಸ್ತೀನಿ ಎಂದು ಹುಡುಗರು ಬಂದು ರಾಮಚಂದ್ರನನ್ನು ಕರ್ಕೊಂಡು ಹೋಗ್ತಾ ಇದ್ದ. ಸಬಸಿಸು ಯಹಿಮಿಸ ಪ್ರೇಮ ಬಸ ಪರಸಿ ಮನೋಹರ. ನಾನು ತೋರಿಸ್ತೀನಿ ಎಂದು ಈ ನೆಪದಿಂದ ಒಂದು ರಾಮಚಂದ್ರನನ್ನು ಮುಟ್ಟಬಹುದೇ ಎಂದು ಎಲ್ಲರೂ ಹೋಗಿ ಕೈ ಹಿಡ್ಕೊಂಡ್ರಂತೆ. ಇದು ನೋಡಿ, ಸಬಸಿಸು ಯಹಿಮಿಸ ಪ್ರೇಮ ಬಸ. ಈ ನೆಪದಿಂದಲೇ ಎಲ್ಲರೂ ರಾಮಚಂದ್ರನ ಪ್ರೇಮದಿಂದ ನಾನು ತೋರಿಸ್ತೀನಿ ಬಾ ಎಂದು ಅವರು ಹೋಗಿ ಮುಟ್ತಾ ಇದ್ದಾರಂತೆ. ಏಕೆ? ರಾಮಚಂದ್ರನ ಸ್ಪರ್ಶ ಆಗುತ್ತದೆ, ದರ್ಶನವಾಯಿತು, ಸ್ಪರ್ಶನೂ ಆಗಲಿ ಎಂದು ಹುಡುಗರೆಲ್ಲ ಬಂದು ನಾನು ತೋರಿಸ್ತೀನಿ ಎಂದು ಹೇಳ್ತಾ ಇದ್ದಾರಂತೆ. ಸಬಸಿಸು ಯಹಿಮಿಸ, ಎಲ್ಲರೂ ಹುಡುಗರು ಅದೇ ಮಾಡ್ತಾ ಇದ್ದಾರಂತೆ. ಪರಸ ಮನೋಹರ ಗಾತ ತನ ಪುಲಕಹಿ ಅತಿ ಹರ್ಷಪ್ರಿಯ. ಅವರ ಸ್ಪರ್ಶ ಆಗಿದ್ದರೆ ಸಾಕು, ಅವರಿಗೆ ಜನ್ಮ ಧನ್ಯವಾಯಿತಂತೆ. ಶರೀರದಲ್ಲಿ ಎಲ್ಲೂ ಅನಿರ್ವಚನೀಯ ಬ್ರಹ್ಮಾನಂದ ಆಯಿತು. ಅವರಿಗೆ ಶರೀರವಲ್ಲ ಪುಲಕಾವಲಿ ಆಯಿತು. ಇದೇನು ರೋಮಾಂಚನವಾಯಿತಂತೆ ಸ್ಪರ್ಶದಿಂದಲೇ ಆ ಹುಡುಗರಿಗೆಲ್ಲ. ದೇಕಿದವು ಭ್ರಾತು. ಇವರನ್ನು ಮತ್ತೆ ನೋಡಿ ಸ್ಪರ್ಶ ಮಾಡಿ ನಾನು ತೋರಿಸ್ತೀನಿ ಮಾತಾಡ್ತಾ ಇದ್ದಾರೆ ನೋಡಿ. ರಾಜಕುಮಾರ ದರ್ಶನ ಯಾರಿಗಾದರೂ ಆಗುತ್ತದೆ? ಎಷ್ಟೋ ಪಬ್ಲಿಕ್ಕು ಸೆಕ್ಯೂರಿಟಿ ಇರುತ್ತೆ, ಪಬ್ಲಿಕ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಸುಮ್ಮನೆ ಇಬ್ಬರೇ ಬಂದರು. ಯಾವ ಮಂತ್ರಿ ಇಲ್ಲ, ಸೇವಕರಿಲ್ಲ, ಯಾವ ಸೈನ್ಯ ಇಲ್ಲ, ಯಾರೂ ಇಲ್ಲ, ರಾಜಕುಮಾರರಲ್ಲವೇ? ಅಷ್ಟು ದೊಡ್ಡ ಚಕ್ರವರ್ತಿ ದಶರಥ ಚಕ್ರವರ್ತಿ ಇಲ್ಲಿ ಬೀದಿಯಲ್ಲಿ ತಿರುಗುತ್ತಾ ಇದ್ದಾರೆ ಎಲ್ಲರ ಹಾಗೆ. ಎಲ್ಲರೂ ಅಜ್ಞಾತ ವ್ಯಕ್ತಿಗಳು. ಇವರು ಯಾರೂ ಏನು ಕೇಳುತ್ತಾನೇ ಇಲ್ಲ. ಇವರು ನೋಡಿದ ಬಿಟ್ಟರೆ ಅವ್ರಿಗೆ ಇಷ್ಟವಾಯಿತು, ತಾವೇ ಮಾತಾಡಿಸ್ತಾ ಇದ್ದಾರೆ. ಶಿಶು ಸಬರಾಮ ಪ್ರೇಮ ಬಸ ಜಾನೆ ಪ್ರೀತಿ ಸಮೇತ ನಿಕೇತ ಬಖಾನೇನ್. ಅವರೆಲ್ಲರೂ ಅತ್ಯಂತ ಪ್ರೇಮದಿಂದ, ಇದು ನಮ್ಮ ರಾಜರು ಜನಕರು, ಅವರು ಹೀಗಿರ್ತಾನೆ, ಶಿವಧನುಸ್ಸಿದೆ, ಅದು ಆ ಮನೆ ಚೆನ್ನಾಗಿದೆ, ಇಲ್ಲಿ ಒಂದು ದೊಡ್ಡ ಮನೆಗಳಿವೆ, ಬಿಲ್ಡಿಂಗ್ಗಳಿರುತ್ತವಲ್ಲ, ಅದು ಒಂದು ಉದ್ಯಾನ ಚೆನ್ನಾಗಿದೆ, ಇಲ್ಲಿ ಮನೆ ಚೆನ್ನಾಗಿದೆ, ಇದು ನಾನು ತೋರಿಸ್ತೀನಿ ಬನ್ನಿ. ಈ ಮನೆ ಎಲ್ಲರೂ ನೋಡತಕ್ಕದ್ದೇ, ಎಲ್ಲಕ್ಕಿಂತ ಸುಂದರವಾಗಿದೆ, ನಾನು ತೋರಿಸ್ತೀನಿ. ಇನ್ನೊಬ್ಬರು ಅದಲ್ಲ, ತೋಟ ಚೆನ್ನಾಗಿದೆ, ನಾನು ತೋರಿಸ್ತೀನಿ ಅಂದು ಇನ್ನೊಬ್ಬರು. ಹುಡುಗರೆಲ್ಲ ಬಂದು ತೋರಿಸ್ತೀನಿ ಎಂದು ಹುಡುಗರು ಬಂದರು. ಹುಡುಗಿಯರು ಅವರ ಹರಟೆ ಅವರು ಹಾಗೆ ಬಿಟ್ಟಿತ್ತಲ್ಲವೇ? ಹುಡುಗಿಯರ ಹರಟೆ ಆಯಿತು, ಇದು ಹುಡುಗರ ಹರಟೆ ಇವರದು. ಶಿಶು ಸಬರಾಮ ಪ್ರೇಮ ಬಸ ಜಾನೆ ಪ್ರೀತಿ ಸಮೇತ ನಿಕೇತ ಬಖಾನೆ. ಅದರಿಂದ ಆ ಅರಮನೆಗಳನ್ನೆಲ್ಲ ವರ್ಣನ ಮಾಡ್ತಾ ಇದೆ. ನಿಜ ರುಚಿ ಸಬಲೆ ಹಿ ಬೊಲಾಯಿ. ತಮ್ಮ ರುಚಿ ಅನುಗುಣವಾಗಿ ಯಾರಿಗೆ ಯಾವುದಿಷ್ಟವೋ ಆ ಬಿಲ್ಡಿಂಗ್ ನಾನು ತೋರಿಸ್ತೀನಿ, ಆ ಬೀದಿ ನಾನು ತೋರಿಸ್ತೀನಿ, ಅದು ಸುಂದರವಾಗಿದೆ, ತುಂಬ ಅಲಂಕಾರವಾಗಿದೆ, ಬಂದು ನೀವು ತೋರಿಸ್ತೀನಿ ಎಂದು. ಸಹಿತ ಸ್ನೇಹ ಜಾಹಿದವು ಬಾಯಿ. ಅವರು ಹೇಳ್ತಾರೆ, ಒಂದು ಇಲ್ಲಿ ಅರಮನೆ ತುಂಬ ಚೆನ್ನಾಗಿದೆ, ಒಂದು ಮನೆ, ಒಂದು ಅಲಂಕಾರ, ಅದು ನೋಡಿದ್ದರೆ ಇಂಥದ್ದು ನೀವು ಜೀವನದಲ್ಲಿ ನೋಡಲಿಲ್ಲ, ಅಂಥದ್ದು ನಾನು ತೋರಿಸ್ತೀನಿ, ಬನ್ನಿ ನನ್ನ ಜೊತೆಗೆ ಎಂದು. ಹಾಗೆ ಹುಡುಗರು ಒಬ್ಬೊಬ್ಬ ಹುಡುಗ ಒಂದೊಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಗೈಡ್ ಆಗಿರುತ್ತಾರಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಗೈಡ್ಗಳಾಗಿ. ರಾಮಚಂದ್ರನಿಗೆ ಗೈಡ್ಗಳಾಗಿ ಬಿಟ್ಟರು ನೋಡಿ ಮಿಥಿಲಾ ನಗರದ ಹುಡುಗರು, ಯುವಕರು. ರಾಮ ದೇಖಾವಹಿ ಅನುಜಹಿ ರಚನ ಕಹಿ ಮೃದು ಮಧುರ ಮನೋಹರ ಬಚನ. ಅವರು ಮೃದುವಾಗಿ ಮಾತಾಡ್ತಾ ಇದ್ದಾರೆ, ವಿನಯದಿಂದ ಆದರದಿಂದ ಮೃದುವಾಗಿ ರಾಮಚಂದ್ರನಿಗೆ ತೋರಿಸಿದ್ದರೆ ನಮಗೆ ಜನ್ಮಕ್ಕೆ ಧನ್ಯ ಅಲ್ಲವೇ? ನಮ್ಮ ಜೀವನದಲ್ಲಿ ಇದೊಂದು ಘಟನೆ, ಈಗ ಮತ್ತೆ ಇಂಥದ್ದು ಸಿಗ್ತದೆ? ಇಂಥ ಯಾರೋ ಒಂದು ದಿವ್ಯ ಸ್ವರೂಪವಾಗಿರುವ ದಿವ್ಯ ಮೂರ್ತಿಯನ್ನು ದರ್ಶನ ಮಾಡಿಕೊಳ್ಳುವುದು, ಮುಟ್ಟುವುದು, ಮಾತಾಡುವುದು, ಮತ್ತು ನಾವೇ ಕರ್ಕೊಂಡು ಹೋಗಿ ತೋರಿಸುವುದು, ಇಂಥ ಪುಣ್ಯ ಕಾರ್ಯ ಮತ್ತೆ ಲೈಫ್ನಲ್ಲಿ ಬೇರೆದು ಸಿಗ್ತದೆ? ಸಿಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅನಿಸುತ್ತಾ ಇದೆ, ಅಯ್ಯೋ ನಮ್ಮ ಜನ್ಮಧನ್ಯ, ನಾನು ತೋರಿಸ್ತೀನಿ. ಲವನಿಮೇಷ ಮಹು ಭವನ ನಿಕಾಯ ರಚಯಿಜಾಸು ಅನುಶಾಸನ ಮಾಯ. ಸ್ವಲ್ಪ ಹೊತ್ತಿನಲ್ಲೇ ಆ ಅರಮನೆಗೆ ಹೋದರು. ಶಿವಧನುಸ್ಸದೆಲ್ಲ ನೋಡಿದ್ದಾರೆ. ಭಗತಿ ಹೇತು ಸ್ವಯ ದೀನ ದಯಾಲ ಚಿತವತ ಚಕಿತ ಧನುಷ ಮಖಸಾಲ. ಆ ಧನುಷ ಯಜ್ಞ ಎಲ್ಲಿಟ್ಟರೋ ಅದೆಲ್ಲ ಶಾಲ ನೋಡಿದ್ದಾನೆ.
ಧನುಷ್ಯ ಯಜ್ಞಶಾಲಾ, ಕೌತುಕ ದೇಕೆ ಚೆಲೆ ಗುರು ಪಾಹಿ, ಈಗೆಲ್ಲ ಆಯಿತು. ನಗರವೆಲ್ಲ ನೋಡಿದ್ದಾರೆ, ಅದು ನೋಡಿದ್ದಾರೆ. ಈಗ ಸಾಕಾಯಿತು, ಟೈಮ್ ಆಗ್ತಾಯಿದೆ. ಒಂದು ಜಾಮಿತ್ತಲ್ಲ, ಈಗ ಸಂಧ್ಯಾ ಸಮಯ ಆಗ್ತಾಯಿದೆ, ಸಂಧ್ಯಾ ವಂದನಕ್ಕೆ ಹೋಗಬೇಕು. ಅದರಿಂದ ಗುರುಗಳ ಹತ್ತಿರ ಹೊರಟಿದ್ದಾರೆ. ಜಾನಿ ಬಿಲಂಬು ತ್ರಾಸ ಮನಮ, ಅಯ್ಯೋ ತುಂಬ ಲೇಟಾದರೆ ಗುರುಗಳಿಗೆ ಅನಾದರ ಆಗುತ್ತದೆ, ಹೇಳಿದ್ದೇವೆ ನಾವು. ಏಕೆಂದರೆ ಹೋಗಿದ್ದರೆ ನಂತರ ಹೇಳ್ತಾರೆ, ಏನಪ್ಪ ಯಾವುದೋ ನಗರ ನೋಡುವಕ್ಕೆ ಹೋದರೆ ಅಲ್ಲೇ ಇರುವುದಾ, ಸಂಧ್ಯಾ ಸಮಯ ಆಗ್ತಾಯಿದೆ, ಸಂಧ್ಯಾ ವಂದನ ಮಾಡಬಾರದಾ? ಗುರುಗಳು ಹೇಳ್ತಾರಲ್ಲ, ಗುರುಗಳ ಆ ಮಾತು ಬೈಯುವಕ್ಕೆ ಅವಕಾಶ ಕೊಡಬಾರದು. ನಾವೇ ಅರ್ಥ ಮಾಡಿಕೊಂಡು ಸೂರ್ಯಾಸ್ತ ಸಮಯ ಆಗುವಕ್ಕೆ ಮುಂಚೆನೇ ಬಂದು ಬಿಡಬೇಕು. ಇದು ರಾಮನ ಶಿಸ್ತು. ಅದರಿಂದ ಅಯ್ಯೋ ರಾಮನ ಆ ಶಿಸ್ತು ಅದಕ್ಕನುಗುಣವಾಗಿ ಸೂರ್ಯಾಸ್ತ ಸಮಯ ಆಗ್ತಾಯಿದೆ. ಗುರುಗಳು ಮಾತು ಏನು ಹೇಳ್ತಾರೆ, ಮಾತು ಆಗಬಾರದು, ಮಾತಾಗದಂತೆ ನೋಡಿಕೊಳ್ಳಬೇಕು. ಅದೇ ಗುರುಭಕ್ತಿ ಅಂದರೆ. ಅದರಿಂದ ಅವರೇನು ಹೇಳಿದ್ದಾರೆ, ತ್ರಾಸಮನ ಜಾನಿ ಬಿಲಂಬು ತ್ರಾಸಮನಮ, ಅಯ್ಯೋ ತುಂಬ ಲೇಟ್ ಆಯ್ತಪ್ಪ ಹೋಗಬೇಕು ಎಂದಿಗೆ ಅರ್ಜೆಂಟ್ ಹೊರಟು ಬಿಟ್ಟರು. ಜಾಸು ತ್ರಾಸ ಡರ ಕಹುಡರ ಹೋಯಿ. ನೋಡಿ, ಯಾವ ಪರಮಾತ್ಮನನ್ನು ನೋಡಿದ್ದರೆ ಸಕಲ ದೇವತರು ಹೆದರ್ಕೊಳ್ತಾರೆ, ಅಸುರರೆಲ್ಲ ಹೆದರ್ಕೊಳ್ತಾರೆ, ಕೊನೆಗೂ ಮೃತ್ಯು ದೇವತಾ ಹೆದರ್ಕೊಳ್ತದೆ. ಅಂದರೆ ಮೃತ್ಯು ದೇವತನು ರಾಮಚಂದ್ರನನ್ನು ಪರಮಾತ್ಮನನ್ನು ಮುಟ್ಟಲ್ಲ. ಅಂಥದ್ದು ಪರಮಾತ್ಮ ಮನುಷ್ಯ ರೂಪ ಧರಿಸಿ ಅಯ್ಯಯ್ಯೋ ಲೇಟ್ ಆಗ್ತದೆ ಹೆದರ್ಕೊಳ್ತಾ ಇದ್ದಾನಲ್ಲ. ಇದೆಲ್ಲ ನೋಡು ಮನುಷ್ಯ ಲೀಲ ಹೇಗೆ ಮಾಡ್ತಾ ಇದ್ದಾನೆ. ದೇಶ ಕಾಲಗಳೇ ಅವರನ್ನು ಏನು ಮಾಡಲ್ಲ, ಕಾಲವೇ ಅವರ ಕೈಯಲ್ಲಿರುತ್ತದೆ, ಅವರು ಹೇಳಿದ್ದು ಮಾಡ್ತದೆ. ಅಂಥ ಕಾಲವನ್ನು ಗೆದ್ದವನು, ಮೃತ್ಯುವನ್ನು ಗೆದ್ದವನು ರಾಮ. ಅಯ್ಯೋ ಲೇಟ್ ಆಗ್ತದೆ, ನಾನು ಸಮಯಕ್ಕೆ ಬರಬೇಕು ಎಂದು. ಅಂದರೆ ತನ್ನ ಸೃಷ್ಟಿಗೆ, ತನ್ನ ಕಾಲಕ್ಕೆ ಅವರು ಎಷ್ಟು ಆದರ ಕೊಡ್ತಾರೆ. ತನ್ನ ಸೃಷ್ಟಿ, ತನ್ನ ನಿಯಮಗಳು, ಸೃಷ್ಟಿಯೆಲ್ಲ ತಾನು ಮಾಡಿದ್ದೆ, ಇದರಲ್ಲಿ ನಿಯಮಗಳು ತಾನು ಮಾಡಿದ್ದೆ. ತನ್ನ ನಿಯಮಗಳನ್ನೇ ತಾನು ಎಷ್ಟು ಪ್ರೀತಿಯಿಂದ ಆದರದಿಂದ ಆಚರಿಸ್ತಾರೆ ನೋಡಿ. ಅದು ಜಾಸು ತ್ರಾಸಡರ ಕಹುಡರ ಹೋಯಿ ಭಜನ ಪ್ರಭಾವ ದೇಖಾವತ ಸೋಯಿ. ಇದೆಲ್ಲ ಏಕೆ ಗೊತ್ತಾ? ತನ್ನ ಭಕ್ತರ ಮೇಲೆ ಪ್ರೀತಿಯಿಂದ. ವಿಶ್ವಾಮಿತ್ರರು ಗುರುಗಳು, ಅವರ ಮೇಲೆ ಭಕ್ತಿ, ಅವರ ಮೇಲೆ ಆದರ, ಅವರ ಮೇಲೆ ಅನುಗ್ರಹ. ಅದರಿಂದ ಗುರುಗಳನ್ನು, ನಾನು ಮನುಷ್ಯ ರೂಪದಲ್ಲಿದ್ದೇನೆ, ಗುರುಗಳನ್ನು ಆಧರಿಸಬೇಕು. ತನ್ನ ಭಕ್ತರ ಮೇಲೆ ಪ್ರೀತಿಯಿಂದ ತಾನು ಶಿಷ್ಯರಾಗಿ ಗುರುಗಳಿಗೆ ಆಧರಿಸಿ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಇದು ರಾಮಚಂದ್ರನ ದಯೆ. ತಾಯಿ ತಂದೆಯನ್ನು ಆದರದಿಂದ ಮೆಚ್ಚಿಸಿದ, ಗುರುಗಳನ್ನು ಮೆಚ್ಚಿಸ್ತಾನೆ, ಪ್ರಜೆಗಳನ್ನು ಮೆಚ್ಚಿಸ್ತಾನೆ, ಯಾರಿಗೆ ತೊಂದರೆ ಕೊಡಲ್ಲ. ಮನುಷ್ಯ ರೂಪ ಧರಿಸಿ ಮನುಷ್ಯರ ನಿಯಮಗಳನ್ನು ಆಚರಿಸಿ ಎಲ್ಲರಿಗೂ ಸುಖವನ್ನು ಉಂಟು ಮಾಡ್ತಾನೆ. ಸಭಯ ಸಪ್ರೇಮ ಬಿನೀತ ಅತಿ ಸಕುಚ ಸಹಿತ ದೋವು ಭಾಯಿ ಗುರಪದ ಪಂಕಜನಾಯಿ ಸಿರ ಬಾಟೆ ಆಯಸುಪಾಯಿ. ಓಕೆ, ಕಹಿ ಬಾತೆ ಮೃದು ಮಧುರ ಸುಹಾಯಿ ಕಿಯೇ ಬಿದ ಬಾಲಕ ಬರಿಯಾಯಿ. ಅದು ಒಂದು ವಾಕ್ಯ ಬಿಟ್ಟೆ, ಈಗ ಹೇಳ್ತೀನಿ. ಈಗ ಅದರಿಂದ ಆಯ್ತಾಯ್ತು ನಾವು ಹೋಗಬೇಕು ಎಂದು ಅವರು ಹೇಳಿ, ನೋಡು ನಮ್ಮ ಟೈಮ್ ಆಗ್ತಾಯಿದೆ, ಸಂಧ್ಯಾ ವಂದನ, ಗುರುಗಳಿಗೆ ನಾವು ಹೇಳಿದ್ದೀವಿ ಬರ್ತೀವಿ ಎಂದು, ಸಂಧ್ಯಾ ಸಮಯಕ್ಕೆ ಸೂರ್ಯಾಸ್ತಕ್ಕೆ ಮುಂದೆ ಬರ್ತೀವಿ ಎಂದು ಹೇಳ್ತೀವಿ, ನಾವು ಹೋಗ್ತೀವಿ, ಈಗ ನೀವೆಲ್ಲರೂ ಇರಿ ಎಂದು ಹುಡುಗನ ಹೇಳಿದ್ದಾರೆ. ಅಯ್ಯೋ ಪಾಪ ಹುಡುಗರಿಗೆ ಬೇಜಾರಾಯಿತಂತೆ. ಅಯ್ಯೋ ಇಷ್ಟೊತ್ತು ಇಲ್ಲೇ ಇದ್ದೀವಲ್ಲ ರಾಮಚಂದ್ರನ ಜೊತೆಗೆ, ಈಗ ಅವರೇ ಇರಿ ಎಂದು ಹೇಳ್ತಾ ಇದ್ದಾರಲ್ಲ. ಈಗ ಅದರಿಂದ ಹಾಗೇ ಇದ್ದು, ಅಲ್ಲ ಪರವಾಗಿಲ್ಲ ಇನ್ನೂ ಸ್ವಲ್ಪ ಬರ್ತೀವಿ ಎಂದು, ಇನ್ನೂ ಸ್ವಲ್ಪ ಪರವಾಗಿಲ್ಲ ನಾವು ಹೋಗಲೇಬೇಕು, ನೀವು ಇಲ್ಲೇ ಇರಿ ಎಂದು ಕೊನೆಗೆ ಹುಡುಗರನ್ನು ಅಲ್ಲೇ ಬಿಟ್ಟು, ಈಗ ಬಲವಂತವಾಗಿ ಹುಡುಗರನ್ನು ಬಿಟ್ಟು ರಾಮಚಂದ್ರ ಲಕ್ಷ್ಮಣರು ಹೊರಟು ಬಿಟ್ಟರು. ಸೊ ಬರಿಯಾಯಿ ಕಿಯೇ ಬಿದ, ಎಲ್ಲರಿಗೆ ವಿಧ ಅಂದರೆ ಬಿಡ್ಕೋಲು ಎಲ್ಲರಿಗೂ ಬೀಡ್ಕೋಲು ಇಟ್ಟರು, ಬಲವಂತವಾಗಿ ಬೀಡ್ಕೋಲು ಹೇಳಿ ಬಂದರಂತೆ. ಹೀಗೆ ಅವರು ಗುರುಗಳ ಹತ್ತಿರ ಬಂದು ನಮಸ್ಕಾರ ಮಾಡಿ ಗುರುಗಳ ಹತ್ತಿರ ಬಂದು ಕೆಳಗೆ ಕೂತಿದ್ದಾರೆ. ನಗರ ನೋಡಿದ್ದೇವೆ. ನಿಶಿಪ್ರಭೇಸ ಮುನಿಯ ಯಸುದೀನ್ ಹಾಸ. ಈಗಷ್ಟೇ ಸಂಧ್ಯಾವಂದನ ಸಮಯ ಆಗ್ತಾಯಿದೆ, ಸೂರ್ಯಾಸ್ತ. ಹೋಗಿ ಎಲ್ಲರೂ ಗುರುಗಳ ಆಜ್ಞೆ ತಗೊಂಡು ಸ್ನಾನ ಸಂಧ್ಯಾ ಎಲ್ಲ ಮಾಡಿಕೊಂಡರು. ಕಥಾ, ಈಗ ರಾತ್ರಿ ಕಥೆಗಳು ಹೇಳ್ತಾ ಇದ್ದಾರೆ. ಪುರಾಣಿ ರುಚಿರ ರಜನಿ ಜುಗು ಜಾಮ ಸಿರಾನಿ. ರಾತ್ರಿ ಯಾವುದು 9-10 ಅಂದರೆ 8:30, 9:00 ಆ ಕಾಲದಲ್ಲಿ ಬೇಗ ಮಲ್ಕೊಳ್ತಿದ್ದಾರೆ. 8:30, 9 ಬೇರೆ ಕೆಲಸ ಏನು? 9, 8:30, 9 ಕಥೆಗಳು, ಪುರಾಣ ಕಥೆಗಳೆಲ್ಲ 2 ಗಂಟೆ 2-3 ಗಂಟೆ ಕೇಳಿ ಮಲ್ಕೊಂಡರು. ಮುನಿ ಬರಸಯನ ಕೀನತ ಬಜಾಯೇ ಲಗೆ ಚರಣ ಚಾಪನ. ಈಗ ಮುನಿಗಳು, ವಿಶ್ವಾಮಿತ್ರರು ನಿದ್ಯಕ್ಕೆ ಹೋದರೆ ಇವರು ಹೋಗಿ ಅವರ ಪಾದಗಳನ್ನು ಒತ್ತುತ್ತಾರೆ. ರಾಮಚಂದ್ರ ಲಕ್ಷ್ಮಣ ಗುರುಗಳಿಗೆ ಸೇವೆ ಮಾಡಬೇಕಲ್ಲವೇ. ಮುನಿಬರ ಸಯನ ಕೀನ ಜಬಜಾಯಿ ಲಗೆ ಚರಣ ಚಾಪನ ದೊವುಬಾಯಿ. ಜನಕ್ಕೆ ಚರಣ ಸರೋರು ಹಲಾಗಿ ಕರತ ವಿವಿಧ ಜಪ ಜೋಗ ಬೆರಾಗಿ. ಯಾವ ಚರಣ ಸ್ಪರ್ಶಕ್ಕೋಸ್ಕರ, ಯಾವ ಪರಮಾತ್ಮನ ಚರಣ ದರ್ಶನಕ್ಕೋಸ್ಕರ ಮುನಿಗಳು ಋಷಿಗಳೆಲ್ಲ ತಪಸ್ಸು ಮಾಡ್ತಾರೋ ಅಂಥ ರಾಮಚಂದ್ರ ಬಂದು ತಾನೇ ತನ್ನ ಗುರುಗಳ ಚರಣ ಸೇವೆ ಮಾಡ್ತಾ ಇದ್ದಾನೆ. ನೋಡಿ ರಾಮಚಂದ್ರನ ದಯೆ, ರಾಮಚಂದ್ರನ ಕರುಣ ನೋಡು, ತನ್ನ ಭಕ್ತರ ಮೇಲೆ ಎಷ್ಟು ದಯೆ. ಅವರ ದರ್ಶನವೇ ಎಲ್ಲರಿಗೂ ಬೇಕಂದರೆ ತಾನೇ ಬಂದು ಗುರುಗಳ ಸೇವೆ ಮಾಡ್ತಾ ಇದ್ದಾನೆ.
ಜಿನಕೆ ಚರಣ ಸರೋರುಹಲಾಗಿ ಕರತ ಬಿಬಿದ ಜಪ ಜೋಗ ಬೆರಾಗಿ ತೆಯ್ಯುದುವು ಬಂದು ಪ್ರೇಮ ಜನು ಜೀತೆ ಗುರುಪದ ಕಮಲ ಫಲೋಟತ ಪ್ರೀತೆ. ಅಂಥವನು ರಾಮಚಂದ್ರ ಲಕ್ಷ್ಮಣರು ಗುರುಗಳ ಮೇಲೆ ಎಷ್ಟು ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಈಗ ಗುರುಗಳು ಹೇಳ್ತಾರೆ, ಸಾಕಪ್ಪ ಈಗ ಟೈಮ್ ಆಗ್ತಾಯಿದೆ, ನೀವು ಹೋಗಿ ಮಲ್ಕೋ, ತುಂಬ ರಾತ್ರಿ ಆಯಿತು, ಮಲ್ಕೋ ಅಂದರೆ ಪರವಾಗಿಲ್ಲ ಗುರುಗಳೇ, ಹೋಗ್ತೀವಿ ಎಂದು ಇನ್ನೂ ಸೇವೆ ಮಾಡ್ತಾನೇ ಇದ್ದಾರೆ. ಬಾರ ಮುನಿ ಅಜ್ಞಾದೀನ್ಹಿ, ಬಾರು ಮತ್ತೆ ಗುರುಗಳು ಹೇಳ್ತಾರೆ, ಹೋಗಪ್ಪ ಹೋಗು ಎಂದು. ರಘುಬರ ಜಾಯಿ ಸಯ್ಯನತ, ಎಷ್ಟೋ ಸಲ 3-4 ಸಲ 5 ಸಲ ಹೇಳಿದ ನಂತರ ರಾಮಚಂದ್ರ ಲಕ್ಷ್ಮಣರು ಹೊರಟು ನಿದ್ದೆ ಹೋಗೋದಕ್ಕೆ ಹೋಗಿದ್ದಾರೆ. ಚಾಪತ ಚರಣ ಕನವುರಲಾಯೇ ಸಬಯಸ ಪ್ರೇಮ ಪರಮಸ ಚುಪಾಯೇ ಪುನಿ ಪ್ರಭುಕ. ಈಗ ಲಕ್ಷ್ಮಣ ತನ್ನ ಅಣ್ಣನಿಗೆ ರಾಮನಿಗೆ ಚರಣ ಸೇವೆ ಮಾಡ್ತಾ ಇದ್ದಾನೆ. ಮಾಡಿ ಸ್ವಲ್ಪ ಹೊತ್ತಿಗೆ ಅವನು ಇಬ್ಬರು ಮಲ್ಕೊಳ್ತಾರೆ. ಸಭಯಸ ಪ್ರೇಮ ಪರಮ ಸಚುಪಾಯೆ ಪುನಿ ಪ್ರಭುಕಃ ಸೋವಹು ತಾತ. ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಸಾಕಪ್ಪ ನೀವು ಮಲ್ಕೋ ಎಂದು ಹೇಳಿದ್ದರು, ಅವ್ರು ಕೇಳ್ತಾನೆ ಇಲ್ಲ. ಪೌಡೆ ಧರಿ ಉರ ಪದ ಜಲಜಾತ. ಹಾಗೆ ರಾಮಚಂದ್ರನ ಚರಣಗಳನ್ನು ತನ್ನ ಹೃದಯದಲ್ಲೇ ನಿಲ್ಲಿಸಿಕೊಂಡು ಹೋಗಿ ಲಕ್ಷ್ಮಣ ಮಲ್ಕೊಂಡಿದ್ದ. ಉಠೆ ಲಖನಿಸು ಬಿಗತ ಸುನಿ ಅರುಣ ಶಿಖಾಧುನಿಕಾನ ಗುರುತೆ ಪಹಿಲಹಿ ಜಗತಪತಿ ಜಾಗೆ ರಾಮನ ಈಗ ಮಲ್ಕೊಂಡರು. ನಾಳೆ ಬೆಳಗ್ಗೆ ಹೇಳ್ತಾರೆ, ಏನು ಸೂರ್ಯೋದಯಕ್ಕೆ ಮುಂಚೆ, ಎಲ್ಲರಿಗಿಂತ ಮುಂಚೆನೇ, ಗುರುಗಳಿಗಿಂತ ಮುಂಚೆನೇ ಶಿಷ್ಯರು ಎದ್ದು ಬಿಟ್ಟರು. ಎದ್ದು ತನ್ನ ಸ್ನಾನ ಸಂಧ್ಯಾನುಷ್ಠಾನ ಮಾಡಿಕೊಳ್ಳುವುದಕ್ಕೆ ಹೊರಟಿದ್ದಾರೆ. ಈಗ ಮುಂದಿನ ದಿವಸ ಏನು ನಡೆಯುತ್ತದೋ, ಮುಂದಿನ ದಿವಸನೂ ಒಂದು ವಿಶೇಷ ಕಥೆ ನಿಮಗೆ ಬೇರೆ ಎಲ್ಲಿಲ್ಲ, ಯಾವ ರಾಮಾಯಣದಲ್ಲಿ ಇಲ್ಲಿದೆ ಆ ಕಥೆ ಮತ್ತೆ ನೋಡೋಣ. ಅವರು ಗುರುಗಳ ಪೂಜೆಗೆ ಹೂಗಳು ತರುವುದಕ್ಕೆ ಒಂದು ಉದ್ಯಾನಕ್ಕೆ ಹೋಗ್ತಾರೆ. ಅಲ್ಲಿ ಏನೋ ಒಂದು ವಿಶೇಷ ನಡೆಯುತ್ತದೆ, ಅದು ನಾಳೆ ಹೇಳೋಣ. ಓಂ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾಳೆ ಉದ್ಯಾನವನದಲ್ಲಿ ಏನಾಗುತ್ತದೆ ಸಸ್ಪೆನ್ಸ್ ಇಡಬೇಕು, ನಾನು ಮೊದಲೇ ಹೇಳಲ್ಲ, ನೀವು ನೋಡಿ. ಓಂ ಶಾಂತಿ.